Good evening, my dear students. Welcome to today's Chemistry Orientation session. So, before I talk anything about the subject, adelladakinta munche, I really hope all of you are doing good. Ellaru aramagi, healthy agi idira anta ankoltini. So, once again, welcome to first PUC Chemistry Orientation session. So, what do you mean by orientation? ಇವತ್ತಿನ ಕ್ಲಾಸಲ್ಲಿ ನಾವು ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆ ಅಲ್ವಾ? ಡೋಂಟ್ ವರಿ, ಐ ವಿಲ್ ಗಿವ್ ಯು ಅ ಕಂಪ್ಲೀಟ್ ಡೀಟೇಲ್ ಸ್ಟಡಿ ಆಫ್ ಯುವರ್ ಫಸ್ಟ್ PUC ಕೆಮಿಸ್ಟ್ರಿ. ಬಟ್ ಅದನ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ಮೊದಲು ನೀವೇನ್ ಮಾಡಬೇಕು, ಯು ಮೇಕ್ ಶೋರ್ ದಟ್ ಯು ಸ್ಟೇ ವಿತ್ ಮೀ ಟಿಲ್ ದಿ ಎಂಡ್ ಆಫ್ ದಿ ಸೆಷನ್. ಸೊ ಈ ಇಡೀ ಲೈವ್ ಸೆಷನ್ ಎಂಡ್ ಆಗೋವರೆಗೂ just make sure that you stay connected, just make sure that you listen to me till the end of the session so that you don't miss out on any interesting and very important tips or tricks related to your first PUC chemistry session. So let's begin today's first PUC chemistry orientation session. ಸೊ ಎಲ್ಲರೂ ಪ್ರತಿಯೊಬ್ಬರು ಕೂಡ ಕಾಲೇಜಸ್ಗೆ ಎಂಟರ್ ಆಗಿದ್ದೀರಾ ಅಂತ ಅನ್ಕೊಳ್ತಿದ್ದೀನಿ. ಸೊ ಐ ಆಮ್ ವೆರಿ ಶ್ಯೂರ್ ದಟ್ ಆಲ್ ಆಫ್ ಯು ಹ್ಯಾವ್ ಅ ಲಾಟ್ ಆಫ್ ಎನರ್ಜಿ ರೈಟ್ ನೌ ಅಲ್ವಾ? ನಿಮ್ಮ ಎನರ್ಜಿ ಲೆವೆಲ್ ಪೀಕಲ್ಲಿ ಇದೆ ಅಂತ ನನಗೆ ಗೊತ್ತಿದೆ. ಸೊ ಹ್ಯಾವಿಂಗ್ ದಿಸ್ ಎನರ್ಜಿ ಆರ್ ಕ್ಯಾರಿಂಗ್ ದಿಸ್ ಎನರ್ಜಿ ಥ್ರೂ ಔಟ್ ದಿ ಇಯರ್ ಆರ್ ಫಾರ್ ದಿ ನೆಕ್ಸ್ಟ್ 2 years ಇಸ್ ವೆರಿ ಇಂಪಾರ್ಟೆಂಟ್, ಆರ್ ರಾದರ್ ಇನ್ ದಿ ಬ್ರಾಡರ್ ಸೆನ್ಸ್ ಕ್ಯಾರಿಂಗ್ ದ ಸೇಮ್ ಎನರ್ಜಿ ಥ್ರೂ ಔಟ್ ಯುವರ್ ಲೈಫ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಬಟ್ ವೈ ಆಮ್ ಐ ಟಾಕಿಂಗ್ ಅಬೌಟ್ ಲೈಫ್? ದರ್ ಇಸ್ ಅ ರೀಸನ್. ಯಾಕೆ ಅಂತ ಹೇಳಿದ್ರೆ, ಕೆಮಿಸ್ಟ್ರಿ is life. You heard it right. Let me repeat that. Chemistry is life. That means, what am I trying to tell you? ಲೈಫ್ ಅಲ್ಲಿ ಕೆಮಿಸ್ಟ್ರಿ ಅನ್ನೋದು ಒಂದು ಇನ್ಸೆಪರಬಲ್ ಪಾರ್ಟ್. ನಮ್ ಎಲ್ಲರ ಲೈಫಲ್ಲಿ ಕೂಡ ನಮಗ್ ಗೊತ್ತಿದ್ದೋ ಗೊತ್ತಿಲ್ದೇನೋ ಎವ್ರಿ ಡೇ ವಿ ಮೈಟ್ ಬಿ ಡೀಲಿಂಗ್ ವಿತ್ ಸೋ ಮೆನಿ ಕೆಮಿಕಲ್ ರಿಯಾಕ್ಷನ್ಸ್ ಅರೌಂಡ್ ಅಸ್ ಅಂಡ್ ವಿತ್ ಇನ್ ಅಸ್. ಬಟ್ ಅದನ್ನ ಯಾವತ್ತು ಕೆಮಿಸ್ಟ್ರಿ ಅಂತ ನಾವು ಯೋಚನೆನೇ ಮಾಡಿರೋದಿಲ್ಲ. ಎಸ್, ಸೊ ಲೆಟ್ ಮಿ ಬ್ರೀಫ್ ಯು ಅಬೌಟ್ ಆಲ್ ಸಚ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ರಿಲೇಟೆಡ್ ಟು ಕೆಮಿಸ್ಟ್ರಿ ದಟ್ ವಿ ಫೇಸ್ ಆರ್ ದಟ್ ವಿ ಯೂಶಲಿ ಡಿಸ್ಕವರ್ in our day-to-day life in today's live session. So once again welcome to today's live session. And ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಬ್ರೀಫ್ ಆಗಿ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಲೈಕ್ ಐ ಸೆಡ್, ಎಲ್ಲರೂ ಈಗಷ್ಟೇ ಕಾಲೇಜ್ಗೆ ಎಂಟರ್ ಆಗಿರ್ತೀರಾ ಅಲ್ವಾ? ತುಂಬಾ ಜೋಶಲ್ಲಿ, ತುಂಬಾ ಎನರ್ಜಿನಲ್ಲಿ ಇರ್ತೀರಾ. ಸೊ ಹಾಗಾಗಿ ಕ್ಯಾರಿಂಗ್ ದ ಸೇಮ್ ಎನರ್ಜಿ ಥ್ರೂ ಔಟ್ ದಿ ಇಯರ್ ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಇದೇ ಜೋಶ್ ಟಿಲ್ ಯು ಕಂಪ್ಲೀಟ್ ಯೋರ್ PUC ಹೇಗೆ ಕ್ಯಾರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಅಲಾಂಗ್ ವಿತ್ ದ್ಯಾಟ್ ಐ ವಿಲ್ ಟೇಕ್ ಯು ಟು ದಿ ಕೆಮಿಸ್ಟ್ರಿ ಟೂರ್ ಆಫ್ ಯೋರ್ ಫಸ್ಟ್ PUC ಟೂರ್. ಯಾ ರೈಟ್. ಸೊ ಮನೇಲೆ ಕೂತ್ಕೊಂಡು ನನ್ನ ಜೊತೆ ನಾನು ಟೂರಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಯಾವ ಟೂರ್? ಐ ಆಮ್ ಟಾಕಿಂಗ್ ಅಬೌಟ್ ದಿ ಕೆಮಿಸ್ಟ್ರಿ ಟೂರ್. ಸೊ ಕಂಪ್ಲೀಟ್ ಆಗಿ ನಿಮ್ಮ ಕೆಮಿಸ್ಟ್ರಿ ಸಿಲೆಬಸ್ ಅಲ್ಲಿ ಯಾವ್ಯಾವ ರೀತಿ ಸಬ್ ಡಿವಿಷನ್ಸ್ ಇದೆ, ಯಾವೆಲ್ಲ ಚಾಪ್ಟರ್ಸ್ ಇದೆ, ಯಾವೆಲ್ಲ ಚಾಪ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂಡ್ ಫ್ರಮ್ ದಿ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, and along with that ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಸ್ ಬಗ್ಗೆ and how do you actually go ahead with your chemistry studies ಅನ್ನೋದ್ರ ಬಗ್ಗೆ, ಇದೆಲ್ಲದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ಲೈವ್ ಸೆಷನ್ ಅಲ್ಲಿ ಕೊಡ್ತೀನಿ. and like I told you, just make sure that you stay with me and just make sure that you stay connected to us, to the teacher app, to the teacher channel. so first ನೀವು ಏನ್ ಮಾಡಬೇಕು, before I begin the session, ಅಲ್ಲೊಂದು ಸಬ್ಸ್ಕ್ರೈಬ್ ಬಟನ್ ಇದೆ ಅಲ್ವಾ? ಜಸ್ಟ್ ಮೇಕ್ ಶೋರ್ ದಟ್ ಯು ಕ್ಲಿಕ್ ಆನ್ ದಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಬಟನ್, ಸೋ ದ್ಯಾಟ್, ಯಾಕೆ ನಾನು ಇದನ್ನ ಹೇಳ್ತಿದ್ದೀನಿ, ಸೊ ದ್ಯಾಟ್ ಯು ಡೋಂಟ್ ಮಿಸ್ ಔಟ್ ಆನ್ ಎನಿ ಇಂಪಾರ್ಟೆಂಟ್ ಲೈವ್ ಸೆಷನ್ಸ್ ಹಿಯರ್ ಆಫ್ಟರ್. ಸೊ ಇನ್ಮೇಲಿಂದ ನಿಮಗೆ ಪ್ರತಿದಿನ ನೀವು ನೋಡ್ತಿದ್ದೀರಾ ಆಲ್ರೆಡಿ, ಐ ಆಮ್ ವೆರಿ ಶೋರ್ ಯು ಆರ್ ಫಾಲೋಯಿಂಗ್ ಇಟ್ ಅಪ್. ಸೊ ಯು ವಿಲ್ ಹ್ಯಾವ್ ಕಂಟಿನ್ಯೂಸ್ ಲೈವ್ ಸೆಷನ್ಸ್ ಇನ್ ಅವರ್ ಯೂಟ್ಯೂಬ್ ಚಾನೆಲ್ ಆಸ್ ವೆಲ್ ಆಸ್ ಆನ್ ಅವರ್ ಆಪ್ ಎವ್ರಿ ಡೇ. ಸೊ ಹಾಗಾಗಿ ನೀವೇನ್ ಮಾಡಬೇಕು, only when you subscribe to our YouTube channel, only when you stay connected with us, you will have the access to look at the entire, or you will actually get the notifications related to live sessions. So hagagi yavade live session na miss madkobedi, because this is the right time. ನಾನು ಎಕ್ಸಾಮ್ಗೆ 2 ದಿನ ಇರುವಾಗ ಓದ್ತೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾಟ್. ದಟ್ ಇಸ್ ನಾಟ್ ಅಟ್ ಆಲ್ ಗೋಯಿಂಗ್ ಟು ಹ್ಯಾಪನ್ ಇನ್ ಯೋರ್ PU ಲೆವೆಲ್. ಸೊ ಹಾಗಾಗಿ ಫ್ರಮ್ day 1 make sure that you stay connected with your books, make sure that you stay focused if you want to achieve what you're dreaming of right now. So let's begin today's session. Like I said, first now we discuss ಮಾಡ್ತೀವಿ. We will start discussing something really important related to chemistry. ಕೆಮಿಸ್ಟ್ರಿ ಅಂತ ನಾನು ಆಗ್ಲಿಂದ ಹೇಳ್ತಿದ್ದೀನಿ, ಬಟ್ ಸಮ್ ಆಫ್ ಯು, ಐ ಮೀನ್ ಮೋಸ್ಟ್ ಆಫ್ ಯು ಫಾರ್ ದಟ್ ಮ್ಯಾಟರ್, ಇಫ್ ಐ ಜಸ್ಟ್ ಆಸ್ಕ್ ಯು ವಾಟ್ ಇಸ್ ಕೆಮಿಸ್ಟ್ರಿ, ವಿಲ್ ಯು ಬಿ ಏಬಲ್ ಟು ಟೆಲ್ ಮಿ ವಾಟ್ ಇಸ್ ಕೆಮಿಸ್ಟ್ರಿ?
start thinking. I really want you to start thinking as to what is chemistry. So ನೀವು ಹೇಳ್ಬೋದು, ಅಂದ್ರೆ ಒಂದಿಷ್ಟು ಜನ ಹೇಳ್ಬೋದು ಕೆಮಿಸ್ಟ್ರಿ ಅಂದ್ರೆ ಮಾಲಿಕ್ಯೂಲ್ಸ್, ಮ್ಯಾಮ್ ಕೆಮಿಸ್ಟ್ರಿ ಅಂದ್ರೆ ಆಟಮ್ಸ್, ಕೆಮಿಸ್ಟ್ರಿ ಅಂದ್ರೆ ನಮ್ಮ ಮನೇಲಿ ಹೊಡೆಯೋ ಪೇಂಟ್ ಅಂತ ಕೂಡ ಹೇಳ್ಬೋದು. ಇಟ್ ಕ್ಯಾನ್ ಬಿ ಎನಿಥಿಂಗ್. ಇಟ್ ಕ್ಯಾನ್ ಬಿ ಅ ಕುಕಿಂಗ್ ಪ್ರಾಸೆಸ್, ಇಟ್ ಕ್ಯಾನ್ ಬಿ ಅ ಲೈಫ್ ಪ್ರಾಸೆಸ್ ದಟ್ಸ್ ಹ್ಯಾಪನಿಂಗ್ ವಿತ್ ಇನ್ ಯು. ನಾನು ಮಾತಾಡ್ತಿದ್ದೀನಿ, ನೀವು ಕೇಳಿಸ್ಕೊತಿದ್ದೀರಾ ಅಂದ್ರೆ ಇಟ್ಸ್ ಅಗೇನ್ ಬಿಕಾಸ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ ದಟ್ ಇಸ್ ಗೆಟಿಂಗ್ ಜನರೇಟೆಡ್, ದಿ ಕೆಮಿಕಲ್ ಸಿಗ್ನಲ್ಸ್ ದಟ್ ಆರ್ ಬೀಂಗ್ ಪಾಸ್ ಟು ದಿ ಬ್ರೈನ್. ಸೊ ಹಾಗಾಗಿ ಒಂದಲ್ಲ ಎರಡಲ್ಲ, ನೀವು ಆಕ್ಚುಲಿ ಇವತ್ತೇನಾದ್ರೂ ಈ ಲೈವ್ ಸೆಷನ್ ಆದ್ಮೇಲೆ ಕುತ್ಕೊಂಡು ಇಫ್ ಯು ಸ್ಟಾರ್ಟ್ ಜಾಟಿಂಗ್ ಡೌನ್ ದಿ ಅಪ್ಲಿಕೇಶನ್ಸ್ ಆಫ್ ಕೆಮಿಸ್ಟ್ರಿ ಇನ್ ರಿಯಲ್ ಲೈಫ್, ಇಟ್ ವಿಲ್ ಬಿ ಮಿಲಿಯನ್ಸ್ ಆಫ್ ಅಪ್ಲಿಕೇಶನ್ಸ್ ದಟ್ ಯು ವಿಲ್ ಫೈಂಡ್. ಆರ್ ರಾದರ್ ನೀವು ಒಂದು ಮನೆಯಿಂದ ನೀವು ಕಾಲೇಜ್ಗೆ ಹೋಗೋವರೆಗೆನೆ ನೀವು ಯೋಚನೆ ಮಾಡಿದ್ರೆ, ಇಫ್ ಯು ಬಿ ಕ್ಯಾಲ್ಕುಲೇಟಿವ್ ಇನಫ್, ಇಫ್ ಯು ಸ್ಟಾರ್ಟ್ ಕೌಂಟಿಂಗ್ ದಿ ಟೈಪ್ ಆರ್ ನಂಬರ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್, ಐ ಆಮ್ ಶೋರ್ ಇಟ್ಸ್ ಗೋಯಿಂಗ್ ಟು ಬಿ ಎಂಡ್ಲೆಸ್. ಸೊ ಹಾಗಾಗಿ ಲೈಕ್ ಐ ಟೋಲ್ಡ್, ಲೆಟ್ ಮಿ ರಿಪೀಟ್ ದ ಸ್ಲೋಗನ್ ಅಗೇನ್, ಕೆಮಿಸ್ಟ್ರಿ ಇಸ್ ಲೈಫ್. ಇಟ್ಸ್ ಅನ್ ಇನ್ಸೆಪರಬಲ್ ಪಾರ್ಟ್ ಆಫ್ ಲೈಫ್. ಸೊ ಇಷ್ಟೊಂದು ಇಂಪಾರ್ಟೆಂಟ್ ಆಗಿರೋ ಕೆಮಿಸ್ಟ್ರಿ ಬಗ್ಗೆ ಖಂಡಿತವಾಗ್ಲೂ ತಿಳ್ಕೊಬೇಕಲ್ವಾ? ಅಂಡ್ ಜಾಸ್ತಿ ನೀವು ಎಷ್ಟು ತಿಳ್ಕೊಳ್ತಾ ಹೋಗ್ತಿರೋ ಯಾವುದೇ ಒಂದು ಸಬ್ಜೆಕ್ಟ್ನ ಬಗ್ಗೆ, ಆಗ ಮಾತ್ರ ನೀವು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಸಾಧ್ಯ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಗೆಟ್ ವೆರಿ ಗುಡ್ ನಾಲೆಜ್ ರಿಗಾರ್ಡಿಂಗ್ ದ ಸಬ್ಜೆಕ್ಟ್. ಸೊ ಒಳ್ಳೆ ನಾಲೆಜ್ ಅನ್ನ ನೀವು ಗೇನ್ ಮಾಡಿದಾಗ ಮಾತ್ರ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಯು ವಿಲ್ ಬಿ ಏಬಲ್ ಟು ಎಕ್ಸೆಲ್ ಇನ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂಡ್ ಯು ವಿಲ್ ಬಿ ಏಬಲ್ ಟು ಸ್ಕೋರ್ ರಿಯಲಿ ವೆಲ್ ಇನ್ ಯೋರ್ ಫೈನಲ್ ಎಕ್ಸಾಮ್ಸ್ ಅಂಡ್ ಕಮ್ ಔಟ್ ಇನ್ ಫ್ಲೈಯಿಂಗ್ ಕಲರ್ಸ್. ಸೊ ಜಸ್ಟ್ ಸ್ಟೇ ವಿತ್ ಮೀ, ಲಿಸನ್ ಟು ಮೀ ಕೇರ್ಫುಲಿ. ವಿ ವಿಲ್ ನೌ ಸ್ಟಾರ್ಟ್ ಡಿಸ್ಕಸಿಂಗ್ something really important about chemistry. What is it? Tell me, what is chemistry? Chemistry ಅಂದ್ರೆ ಏನು? ನಾನು ಆಗ್ಲೇ ಹೇಳಿದ ಹಾಗೆ ಆಟಮ್ಸ್, ಮಾಲಿಕ್ಯೂಲ್ಸ್, ರಿಯಾಕ್ಷನ್ಸ್, ಬ್ಯಾಲೆನ್ಸಿಂಗ್ ದಿ ಕೆಮಿಕಲ್ ರಿಯಾಕ್ಷನ್, ಈ ತರ ಸಿಕ್ಕಾಪಟ್ಟೆ ನಿಮ್ ತಲೆನಲ್ಲಿ ಓಡ್ತಾ ಇರುತ್ತೆ ಕೆಮಿಸ್ಟ್ರಿ ಅಂದ ಕೂಡಲೇ. ಬಟ್ ಅಗೇನ್ ಎಕ್ಸಾಕ್ಟ್ಲಿ, ಕೆನ್ ಯು ಟೆಲ್ ಮಿ ವಾಟ್ ಇಸ್ ಕೆಮಿಸ್ಟ್ರಿ? Yes, chemistry is definitely a very, very important branch of science. Alva? First, you know, chemistry is definitely an important branch of science. One of the major branches of science, for sure. Adu bittu, what does it deal with? So, chemistry is an important branch of science which deals with what? It deals with, of course, chemical reactions. It deals with the chemical reactions and their mechanisms, right? And their mechanisms. The molecular arrangement or the interaction of the molecules within a particular compound. So ee ರೀತಿಯಾಗಿ ನಾವು jot down ಮಾಡ್ತಾ ಹೋದ್ರೆ you will get several points related to chemistry. But simple ಆಗಿ ನಾನು ಹೇಗೆ ಹೇಳ್ಬೋದು, chemistry is an important branch of science which deals with chemical reactions and their mechanisms in the molecular level. So this is what is chemistry. So ಹಾಗಾಗಿ ಇಷ್ಟೇನಾ? ಬರೀ ಡೆಫಿನೇಷನ್ ಹೀಗಿದೆ ಅಂತ ನಾವು ಅನ್ಕೊಂಡ್ರೆ, ಬಟ್ ಲೈಕ್ ಐ ಟೋಲ್ಡ್ ಯು, ಕೆಮಿಸ್ಟ್ರಿ ಹ್ಯಾಸ್ ಎನ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ಇನ್ ಯೋರ್ ಡೇ ಟು ಡೇ ಲೈಫ್ ಆಸ್ ವೆಲ್. ಸೊ ಕ್ವಿಕ್ಲಿ ಬಿಫೋರ್ ಐ ಮೂವ್ ಇನ್ ಟು ಎನಿಥಿಂಗ್ ರಿಲೇಟೆಡ್ ಟು ಯೋರ್ ಡೇ ಟು ಡೇ ಲೈಫ್ ಅಪ್ಲಿಕೇಶನ್, ವಿಚ್ ಐ ವಿಲ್ ಲೀವ್ ಇಟ್ ಆಸ್ ಅನ್ ಅಸೈನ್ಮೆಂಟ್. ಇವತ್ತು ನಮ್ಮ ಲೈವ್ ಸೆಷನ್ ಮುಗ್ದಿದ್ ಕೂಡಲೇ ನಿಮ್ಮ ಅಸೈನ್ಮೆಂಟ್ ಏನು? ಟೇಕ್ ಅ ಬುಕ್, ಟೇಕ್ ಅ ನೋಟ್ ಬುಕ್ ಅಂಡ್ ಎವ್ರಿ ಡೇ try to make a note of at least 5 important applications of chemistry that you experience every day. So every day ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾ ಇರಿ. ಮನೆಯಿಂದ ಕಾಲೇಜ್ಗೆ ಹೋಗಿ, ಕಾಲೇಜಿಂದ ವಾಪಸ್ ಬನ್ನಿ, ನಮ್ಮ ಟೀಚರ್ ಆ್ಯಪ್ ಅಲ್ಲಿ ನಡೆಯುವಂಥ ಲೈವ್ ಸೆಷನ್ಸ್ ಅನ್ನ ನೋಡಿ, ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಜಸ್ಟ್ ಸ್ಟೇ ಆಕ್ಯುಪೈಡ್. ಬಟ್ ಇನ್ ಬಿಟ್ವೀನ್ ಟೇಕ್ at least 2 to 3 minutes time to make a list of the chemical reactions that you would have undergone in that particular day. ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ಕೂಡ ಬೇಡ, ಅಟ್ಲೀಸ್ಟ್ ಏನ್ ಕೆಮಿಸ್ಟ್ರಿನ ನೀವು ನಿಮ್ಮ ಸುತ್ತಮುತ್ತ ನೋಡ್ತಿದ್ದೀರಾ ಅಥವಾ ನಿಮ್ಮೊಳಗೆ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಜಸ್ಟ್ ಮೇಕ್ ಅ ಪಾಯಿಂಟ್ಸ್, ಜಸ್ಟ್ ಮೇಕ್ ಅ ನೋಟ್ ಆಫ್ ಅಟ್ ಲೀಸ್ಟ್ 3 to 4 points in a particular day. Okay, so this is what I'm expecting from you. So next ನಾವೇನ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ? ಫಸ್ಟ್ PUC, yes, you have stepped into first PUC, but can you just slightly go back? ಇವಾಗ ಒಂದು 2-3 ತಿಂಗಳ ಹಿಂದೆ ಹೋಗಿ ನೆನ್ಪು ಮಾಡ್ಕೋಬೋದಾ? Yes, you all were in 10th standard. So first and the foremost thing that you have to realize in PUC is that there is a huge gap in the syllabus between your 10th standard and between the PU level. This is something which the students should understand, the parents should understand, and of course those relatives who call you to ask your results, they should definitely understand. So ಹಾಗಾಗಿ ನಿಮ್ಮ 10th standard ಅಲ್ಲಿ ನೀವು ಓದಿರುವಂತಹ ಸಿಲೆಬಸ್ಗೂ ನಿಮ್ಮ PU level ಅಲ್ಲಿ ನೀವು ಓದುವಂತಹ ಸಿಲೆಬಸ್ಗೂ there is a long gap
ಬಟ್ ಯಾಕೆ ಮ್ಯಾಮ್ ಇಷ್ಟೊಂದು ಗ್ಯಾಪ್, ನಮಗೆ ಸಡನ್ ಆಗಿ ಯಾಕೆ ಇಷ್ಟೊಂದೆಲ್ಲ ಎಕ್ಸ್ಟ್ರಾ ಆಡ್ ಮಾಡಿಸಿದ್ದಾರೆ ಅಂತ ಕೇಳಿದ್ರೆ, ಬಿಕಾಸ್ ಯು ಆರ್ ಗ್ರೋಯಿಂಗ್ ಅಪ್, ರೈಟ್? ಆಸ್ ಸಿಂಪಲ್ ಆಸ್ ದಟ್ಸ್ ವಾಟ್ ಐ ಟೆಲ್ ಮೈ ಸ್ಟೂಡೆಂಟ್ಸ್. ಸೊ ನಾವು ಬೆಳೀತಾ ಇದೀವಿ ಅಂದಮೇಲೆ ಅದೇ ಲೆವೆಲ್ ಅಲ್ಲಿ ಇರಕ್ಕಾಗಲ್ಲ ಅಲ್ವಾ? ಯು ಡೆಫಿನೆಟ್ಲಿ ಹ್ಯಾವ್ ಟು ಬ್ರೇಕ್ ದ ಬ್ಯಾರಿಯರ್ಸ್, ಯು ಹ್ಯಾವ್ ಟು ಸ್ಟಾರ್ಟ್ ಮೂವಿಂಗ್ to the next level. So ಹಾಗಾಗಿ you have completed your schooling, 10th standard ಮುಗ್ದಿದೆ. So PU ಲೆವೆಲ್ಗೆ ಎಂಟರ್ ಆಗ್ತಿದ್ದೀರಾ ಅಂದಾಗ ಡೆಫಿನೆಟ್ಲಿ there will be addition of a lot of other chapters and complete syllabus pattern ಅಲ್ಲಿ there is a drastic change that's going to happen. What kind of changes? Let me tell you in simple words. Simple ಆಗಿ ಹೇಳಬೇಕು ಅಂತ ಹೇಳಿದ್ರೆ, ರೈಟ್? ಫಾರ್ ಎಕ್ಸಾಂಪಲ್ ಇನ್ 10th ಸ್ಟ್ಯಾಂಡರ್ಡ್ ನಿಮಗೆ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಇತ್ತು. ಬಟ್ PU ನಲ್ಲಿ ಏನಾಗುತ್ತೆ? You will be asked to choose your stream based on your dream, based on your goal. Next ನಾನು ಯಾವ ಕೆರಿಯರ್ ಚೂಸ್ ಮಾಡಬೇಕು, ಪ್ರೊಫೆಷನ್ ಚೂಸ್ ಮಾಡಬೇಕು ಅನ್ನೋದ್ರ ಮೇಲೆ ಏನಾಗುತ್ತೆ, you will be asked to choose particular stream. So there can be two different streams in PU level, right? So PUC ಅಂತ ಬಂದಾಗ you can either choose science stream or you can choose commerce stream or you can also go ahead with arts stream. ನಾವಿವತ್ತು ಕೆಮಿಸ್ಟ್ರಿ ಬಗ್ಗೆ ಮಾತಾಡ್ತಿರೋದ್ರಿಂದ ಆಫ್ ಕೋರ್ಸ್ ಐ ವಿಲ್ ಪಿಕ್ ಓನ್ಲಿ ದಿ ಸೈನ್ಸ್ ಸ್ಟ್ರೀಮ್. ಸೊ ನಾನು ಆಗ್ಲೇ ಹೇಳಿದ ಹಾಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ ನೀವೇನು ಓದಿರ್ತೀರಾ, ಸೈನ್ಸ್ ಅಂತ ಕಂಪ್ಲೀಟ್ ಆಗಿ ಒಂದು ಸಬ್ಜೆಕ್ಟ್ ಓದಿರ್ತೀರಾ, ಅಂಡರ್ ವಿಚ್ ಯು ವುಡ್ ಆಫ್ ಕೋರ್ಸ್ ಹ್ಯಾವ್ ಸಬ್ ಡಿವಿಷನ್ಸ್ ಲೈಕ್ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ. ಬಟ್ ವಾಟ್ ಹ್ಯಾಪನ್ಸ್, ಒಂದೇ ಒಂದು ವರ್ಷದ ಆರ್ ರಾದರ್ ಬರೀ ಒಂದು 2-3 ತಿಂಗಳ ಗ್ಯಾಪ್ ಅಲ್ಲಿ 10th ಮುಗಿಸ್ಕೊಂಡು PU ಬರೋಷ್ಟ್ರಲ್ಲಿ ಏನಾಗ್ತಿದೆ, ಈ ಸೈನ್ಸ್ ಅಲ್ಲಿ ಇರುವಂತ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್ ಫರ್ದರ್ ದೇ ಆರ್ ಗೋಯಿಂಗ್ ಟು ಸ್ಪ್ಲಿಟ್ ಅಪ್ ಫರ್ದರ್. ಅಂಡ್ ಇಫ್ ಯು ಚೂಸ್ ಸೈನ್ಸ್ ಸ್ಟ್ರೀಮ್ ಇನ್ ಯು PUC ನಲ್ಲಿ ಸೈನ್ಸ್ ಸ್ಟ್ರೀಮ್ ಚೂಸ್ ಮಾಡಿದ್ರೆ ಅಲ್ಲಿ ಸೆಪರೇಟ್ ಆಗಿ ಬರೀ ಸೈನ್ಸ್ ಅಲ್ಲಿ ನೀವು ಓದಂತ ಸಬ್ ಡಿವಿಷನ್ಸ್ ಅನ್ನೇ ಇಲ್ಲಿ ಮೇಜರ್ ಸಬ್ಜೆಕ್ಟ್ಸ್ ಆಗಿ ನೀವು ಓದ್ತಾ ಹೋಗ್ತೀರಾ. ಸೊ ವಾಟ್ ಆಮ್ ಐ ಟಾಕಿಂಗ್ ಅಬೌಟ್? ಅಗೇನ್ ಅಂಡರ್ ದಿ ಸೈನ್ಸ್ ಸ್ಟ್ರೀಮ್, ಇಫ್ ಅಟ್ ಆಲ್ ಯು ಹವ್ ಚೋಸನ್ ಸೈನ್ಸ್ ಸ್ಟ್ರೀಮ್, ಯು ವಿಲ್ ಹ್ಯಾವ್ ಮಲ್ಟಿಪಲ್ ಆಪ್ಷನ್ಸ್ ಹಿಯರ್. ಅದರಲ್ಲಿ ಅಂಡರ್ ದಟ್ ದ ಮೇಜರ್ ಒನ್ಸ್ PCMB, then you will have PC, MC and PCME. ಕರೆಕ್ಟ್? ಸೊ ಈ 3 ಮೇಜರ್ ಸ್ಟ್ರೀಮ್ಸ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ವೆರಿನ್ ಅಗೇನ್ ಪ್ರತಿಯೊಂದಕ್ಕೂ ಅದರದೇ ಆದ ಇಂಪಾರ್ಟೆನ್ಸ್ ಇದೆ. ಬಟ್ ಅಗೇನ್ ಇಫ್ ಯು ಆರ್ ಸ್ಟಿಲ್ ನಾಟ್ ವೆರಿ ಶ್ಯೂರ್, ನಾನು ಮೆಡಿಕಲ್ಲೇ ಹೋಗ್ಬೇಕು ಅಂತ ಒಂದಿಷ್ಟು ಜನ ಹೇಳ್ತಾರೆ. ಮೆಡಿಕಲ್ ಇರ್ಬೋದು, ಎಂಜಿನಿಯರಿಂಗು ಇರ್ಬೋದು, ಅಗ್ರಿಕಲ್ಚರ್ ಫೀಲ್ಡು ಇರ್ಬೋದು, ಫಾರ್ಮಸಿ ಇರ್ಬೋದು, ಪ್ಯಾರಾಮೆಡಿಕಲ್ ಕೋರ್ಸಸ್ ಇರ್ಬೋದು, ಅಥವಾ ಪ್ಯೂರ್ ಸೈನ್ಸಸ್ ಇರ್ಬೋದು, ನಾನು ಸೈಂಟಿಸ್ಟ್ ಆಗಬೇಕು, ಈ ರೀತಿಯಾಗಿ ಇಫ್ ಐ ಸ್ಟಾರ್ಟ್ ನೇಮಿಂಗ್, ಇಟ್ಸ್ ಗೋಯಿಂಗ್ ಟು ಬಿ n number of options that you have if at all you choose PCMB course. And we the teacher app people are providing you quality top class PCMB courses at a very very affordable price of only rupees 3,650 for all 4 subjects. Can you believe that? You heard me right? ಈ 4 ಸಬ್ಜೆಕ್ಟ್ PCMB ಅಂದ್ರೆ ಏನು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್ ಅಂಡ್ ಬಯಾಲಜಿ, 4 ಸಬ್ಜೆಕ್ಟ್ ಅನ್ನ ಇಡೀ ವರ್ಷಕ್ಕೆ ಅಲಾಂಗ್ ವಿತ್ ಯೋರ್ ಕಾಂಪಿಟೇಟಿವ್ ಕೋಚಿಂಗ್ ವಿ ಆರ್ ಪ್ರೊವೈಡಿಂಗ್ ಇಟ್ at a very very minimal price of rupees 3,650 only. So I am very sure ಇವತ್ತೇ ಲೈವ್ ಕ್ಲಾಸ್ ಮುಗ್ದಿದ ತಕ್ಷಣ ನೀವೆಲ್ಲರೂ ಏನ್ ಮಾಡ್ತೀರಾ, ಟೀಚರ್ ಆಪ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಂಡು ಆಪ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ, ಎನ್ರೋಲ್ ಆಗ್ತೀರಾ, so that you don't miss out on any important lectures related to these subjects right from day 1. ಕಾಲೇಜ್ ಶುರು ಆಗ್ಬಿಟ್ಟಿದೆ, ನೀವೆಲ್ಲರೂ ಕಾಲೇಜ್ಗೆ ಹೋಗ್ತಿದ್ದೀರಾ. I'm very sure you'll realize very soon that film al ತೋರಿಸುವಂತ ಕಾಲೇಜ್, that filmy college life is very very different from your reality. ಸೊ ಹಾಗಾಗಿ ಈ 2 ವರ್ಷ ನೀವೆಷ್ಟು ಚೆನ್ನಾಗಿ ಫೋಕಸ್ ಮಾಡ್ತಿರೋ ನಿಮ್ಮ PUC ನಲ್ಲಿ, ಅಷ್ಟು ಚೆನ್ನಾಗಿ ನಿಮ್ಮ ಕರಿಯರ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಐ ವಿಲ್ ಡೆಫಿನೆಟ್ಲಿ ನಾಟ್ ಟೆಲ್ ದಟ್, ಹೇಳ್ತಾರಲ್ಲ ಯಾವಾಗ್ಲೂ 10th ಮುಗಿಸ್ಬಿಡಪ್ಪ ನಿನ್ ಲೈಫ್ ಮುಗಿತಾದ್ರೆ ಯು ವಿಲ್ ಬಿ ಸೆಟಲ್ಡ್. ಡೆಫಿನೆಟ್ಲಿ ನಾಟ್. 10th ಆಗಿದ ತಕ್ಷಣ PU ಅಂತ ಇನ್ನೂ ದೊಡ್ಡ ಬೆಟ್ಟ ಕಾಣಿಸುತ್ತೆ, PUC ಮುಗಿಸ್ಬಿಡಪ್ಪ ಆಮೇಲೆ ಆರಾಮಾಗಿರ್ಬೋದು ಅಂತ ಹೇಳ್ತಾರೆ. ಡೆಫಿನೆಟ್ಲಿ ನಾಟ್. PUC ಮುಗಿತಿದ್ದಂಗೆ ಯು ವಿಲ್ ಸ್ಟಾರ್ಟ್ ಎಂಟರಿಂಗ್ ಯುವರ್ ಪ್ರೊಫೆಷನಲ್ ಕೋರ್ಸಸ್, ಅದು ಇನ್ನೂ ದೊಡ್ಡ ಬೆಟ್ಟ, PUC ಗಿಂತ ದೊಡ್ಡ ಬೆಟ್ಟ ಇರುತ್ತೆ. ಸೊ ಹಾಗಾಗಿ ಇಟ್ಸ್ ಆಲ್ ಡಿಫ್ರೆಂಟ್ ಸ್ಟೆಪ್ಸ್ ಆಫ್ ಲೈಫ್ ದಟ್ ಯು ಗೋಯಿಂಗ್ ಟು ಕ್ರಾಸ್. ಸೊ PUC why is it important ಅಂತ ನೀವು ನನಗೆ ಕೇಳಿದ್ರೆ, ಇಟ್ಸ್ ಡೆಫಿನೆಟ್ಲಿ ಅ ಲೈಫ್ ಚೇಂಜಿಂಗ್ ಮೊಮೆಂಟ್. ಯಾಕೆ? ಬಿಕಾಸ್ ಬೇಸ್ಡ್ ಆನ್ ದಿ ಸ್ಟ್ರೀಮ್ ದಟ್ ಯು ಚೂಸ್ ಹಿಯರ್ ಯು ವಿಲ್ ಬಿ ಆಪ್ಟಿಂಗ್ ದಿ ರೆಸ್ಪೆಕ್ಟಿವ್ ಕರಿಯರ್ ಅಲ್ವಾ. ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು PCMB ತಗೊಂಡು ಅದ್ರ ರಿಲೇಟೆಡ್ ಕರಿಯರ್ ಕೋರ್ಸಸ್ ಅನ್ನ ನೆಕ್ಸ್ಟ್ ನೀವು ಚೂಸ್ ಮಾಡ್ಕೋತೀರಾ. ಸೊ ಹಾಗಾಗಿ ಈ 2 ವರ್ಷ ನೀಟಾಗಿ ಫೋಕಸ್ ಮಾಡಿ ತುಂಬಾ ಚೆನ್ನಾಗಿ ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಮಾಡೋದಲ್ಲದೆ ಒಳ್ಳೆ ನಾಲೆಡ್ಜ್ ಗೇನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ವಿಚ್ ವಿಲ್ ಡೆಫಿನೆಟ್ಲಿ ಆರ್ ರಾದರ್ ದ್ಯಾಟ್ ವಿಲ್ ಹೆಲ್ಪ್ ಯು ಅ ಲಾಟ್ ಫಾರ್ ಯೋರ್ ಕರಿಯರ್ ಕೋರ್ಸಸ್ ಹಿಯರ್ ಆಫ್ಟರ್. ಸೊ PUC ಆದ್ಮೇಲೆ ಏನ್ ಮಾಡ್ತೀರಾ, ನಿಮ್ಮ ರೆಸ್ಪೆಕ್ಟಿವ್ ಕರಿಯರ್ ಅನ್ನ ಚೂಸ್ ಮಾಡ್ಕೊಂಡು ಆ ಒಂದು ರಿಲೆವೆಂಟ್ ಕೋರ್ಸ್ಗೆ ಎಂಟರ್ ಆಗ್ತೀರಾ. ಆ
ಕೋರ್ಸ್ಗೆ ಎಂಟರ್ ಆಗಬೇಕು ಅಂದರೆ ಅಗೇನ್ your percentage or your marks that you score, or rather ಅದೆಲ್ಲದಕ್ಕಿಂತ ಜಾಸ್ತಿ ಆಗಿ the knowledge and the skill that you carry throughout your life definitely matters. So ಹಾಗಾಗಿ getting back to the science stream, you have PCMB, PCMC and PCME. ಅದರಲ್ಲಿ ಜಾಬ್ ಆಪರ್ಚುನಿಟೀಸ್ ಅಂತ ನೀವು ನೋಡಿದಾಗ, ಕರಿಯರ್ ಗೈಡೆನ್ಸ್ ಅಥವಾ ಕರಿಯರ್ ಆಪರ್ಚುನಿಟೀಸ್ ನೋಡಿದಾಗ, ಅಫ್ಕೋರ್ಸ್ PCMB offers a lot of career opportunities, and that's the reason we are majorly focusing on PCMB course in our teacher app. So this was all about a briefing of your ಸೈನ್ಸ್ ಸ್ಟ್ರೀಮ್ ಅಲ್ವಾ. ಸೊ ಕೆಮಿಸ್ಟ್ರಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ, ಸೈನ್ಸ್ ಸ್ಟ್ರೀಮ್ ಅಲ್ಲಿ ನೀವೇನು ನೋಡ್ತೀರಾ ಅಂತ ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟ್ ವಿ ವಿಲ್ ಗೆಟ್ ಬ್ಯಾಕ್ ಟು ದಿ ಕೆಮಿಸ್ಟ್ರಿ ಒನ್ಸ್ ಅಗೇನ್. ಲೈಕ್ ಐ ಟೋಲ್ಡ್ ಯು, 10th ಸ್ಟ್ಯಾಂಡರ್ಡ್ ಅಲ್ಲಿ ಸೈನ್ಸ್ ಅಂಡರ್ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನ ನೋಡಿರ್ತೀರ. ಬಟ್ ಇಲ್ಲೇನಾಗುತ್ತೆ, PU ಲೆವೆಲ್ ಅಲ್ಲಿ ಈ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿನೇ ಸಪ್ರೇಟ್ ಅಂಡ್ ಕೋರ್ ಸಬ್ಜೆಕ್ಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಪ್ರತಿಯೊಂದು ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ 5 ಚಾಪ್ಟರ್ ಓದಿದ್ರೆ ಕೆಮಿಸ್ಟ್ರಿನಲ್ಲಿ, ಇಲ್ಲಿ ಏನಾಗುತ್ತೆ, ಇಟ್ ಇಸ್ ಗೋಯಿಂಗ್ ಟು ಗೆಟ್ ಆಲ್ಮೋಸ್ಟ್ ಡಬಲ್ಡ್. ಸೊ ಆ ಚಾಪ್ಟರ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ, ಹೇಗಿರುತ್ತೆ ಕೆಮಿಸ್ಟ್ರಿನಲ್ಲಿ, ಯಾವೆಲ್ಲ ಚಾಪ್ಟರ್ಸ್ ಇದೆ, ಯಾವ ರೀತಿಯಾಗಿ, ಮತ್ತೆ ಕೆಮಿಸ್ಟ್ರಿ ಸಿಲೆಬಸ್ ಅಥವಾ ಕೆಮಿಸ್ಟ್ರಿ ಸಬ್ಜೆಕ್ಟ್ನ ಒಳಗೆ ಹೇಗೆ ಸಬ್ ಡಿವಿಷನ್ಸ್ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. But before that, let's try to get some knowledge, some really important knowledge related to the branches of chemistry, right? So branches of chemistry ಅಂತ ಹೇಳಿದ ಕೂಡಲೇ ಎಷ್ಟೋ ಜನಕ್ಕೆ ಇದು ಗೊತ್ತೇ ಇರಲ್ಲ. ಸೈನ್ಸ್ ಅಂದ್ರೆ ಓಕೆ, ಅದ್ರ ಅಂಡರ್ ಮತ್ತೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಇದೆ ಅನ್ನೋದು ಕೂಡ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಇದೆ ಅನ್ನೋದು ಕೂಡ ಗೊತ್ತಿರಲ್ಲ. ಬಟ್ ಅಗೇನ್, ಇಫ್ ಯು ಸ್ಟಾರ್ಟ್ ಲುಕಿಂಗ್ ಅಟ್ ಕೆಮಿಸ್ಟ್ರಿ ಅಲೋನ್, ಡು ಯು ನೋ ದಟ್ there are multiple branches, sub branches under chemistry? Yes, you heard it right. ಕ್ವಿಕ್ ಆಗಿ ನಾನು ನಿಮ್ಗೆ ಹೊರಗಡೆ ಜಗತ್ತಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತೀನಿ, ಸಮಥಿಂಗ್ ರಿಲೇಟೆಡ್ ಟು ಕೆಮಿಸ್ಟ್ರಿ. ಸೊ ಅಗೇನ್, ಅಂಡರ್ ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ, ಮೇಜರ್ ಆಗಿ ಜನರಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ದಿಸ್ ಇಸ್ ನಾಟ್ ಅಬೌಟ್ ಯುವರ್ ಕರಿಕ್ಯುಲಮ್, ಬಟ್ ಡೆಫಿನೆಟ್ಲಿ ಸಮಥಿಂಗ್ ರಿಲೇಟೆಡ್ ಅಂಡ್ ವೆರಿ ಇಂಪಾರ್ಟೆಂಟ್ ರಿಲೇಟೆಡ್ ಟು ಕೆಮಿಸ್ಟ್ರಿ, ವಿಚ್ ಕ್ಯಾನ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಚೂಸ್ ಯುವರ್ ಕರಿಯರ್. ನೀವು ಕೆಮಿಸ್ಟ್ರಿನಲ್ಲಿ ಅಥವಾ ಪ್ಯೂರ್ ಸೈನ್ಸಸ್ ನಲ್ಲಿ ಕರಿಯರ್ ನೋಡ್ತಾ ಇದ್ರೆ, ಯೋಚನೆ ಮಾಡ್ತಿದ್ರೆ, ದಿಸ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್. ಇಲ್ಲ ನಾನು ಎಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳೋರು ಕೂಡ ಅಥವಾ ಮೆಡಿಕಲ್ ಮಾಡೋರು ಕೂಡ, ಹ್ಯಾವಿಂಗ್ ಅ ಬ್ರೀಫ್ ನಾಲೆಜ್ ಆಫ್ ಕೆಮಿಸ್ಟ್ರಿ and its branches is very very important. So the first branch, ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಅನ್ನೋ ತರ ಅಂದ್ರೆ ಆ ಪರ್ಟಿಕ್ಯುಲರ್ ಹೈರಾರ್ಕಿ ಅಥವಾ ಪರ್ಟಿಕ್ಯುಲರ್ ಆರ್ಡರ್ ಅಂತ ಏನಿಲ್ಲ, all of these branches are important, all of these branches are very very unique in their own aspect. So the first one is organic chemistry. What is organic chemistry? ಬ್ರೀಫ್ ಆಗಿ ಅಥವಾ ಕ್ವಿಕ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, the chemistry which deals with carbon and its compounds. Carbon and its compounds. So that is called as organic chemistry. So ಬರೀ ಕಾರ್ಬನ್ ಒಂದೇ ಒಂದು ಎಲಿಮೆಂಟ್ ಅನ್ನ ಇಟ್ಕೊಂಡು ಒಂದು ಎಂಟೈರ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದ್ರೆ, ಜಸ್ಟ್ ಇಮ್ಯಾಜಿನ್ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಟ್ ಪರ್ಟಿಕ್ಯುಲರ್, ಅಥವಾ ವಾಟ್ ಇಸ್ ದಿ ವರ್ಸಟೈಲಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್ ಕಾರ್ಬನ್. ಸೊ ನಾವೆಲ್ಲರೂ ಕಾರ್ಬನ್ ತರ ಇರಬೇಕು ಅನ್ನೋದನ್ನ ನಾವು ಇಲ್ಲಿ ಕಲ್ತ್ಕೋಬೇಕು ಫ್ರಮ್ ಕಾರ್ಬನ್, ರೈಟ್? ಸೊ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್, ದಿ ಓನ್ಲಿ ಆಲ್ ಆಫ್ ದಿಸ್ ಜಸ್ಟ್ ಕಮ್ ಅಂಡರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬ್ರಾಂಚ್. ಸೊ ಹಾಗಾದ್ರೆ ಕಾರ್ಬನ್ ಬಿಟ್ಟು ಕೂಡ ಎಷ್ಟು ಎಲಿಮೆಂಟ್ಸ್ ಇದೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ? ಆಲ್ ಟುಗೆದರ್ ಟೋಟಲ್ 118 ಎಲಿಮೆಂಟ್ಸ್. ಕಾರ್ಬನ್ ನ ಬಿಟ್ರೆ ಇನ್ನೂ 117 ಎಲಿಮೆಂಟ್ಸ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಇದೆ. ಸೊ ಇವುಗಳಿಗೆಲ್ಲ ಒಂದು ಬ್ರಾಂಚ್ ಕೊಡ್ಲೇಬೇಕಲ್ವಾ? ಸೊ ವಿಚ್ ಇಸ್ ನಥಿಂಗ್ ಬಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ carbon less compounds. So if organic chemistry deals with carbon and its compounds, inorganic chemistry deals with carbon less compounds. ಅಂದ್ರೆ ಕಾರ್ಬನ್ ಮತ್ತೆ ಅದರ ಕಂಪೌಂಡ್ಸ್ ನ ಬಿಟ್ಟು ಬೇರೆ ಯಾವೆಲ್ಲ ಕಂಪೌಂಡ್ಸ್ ನಾವು ಓದ್ತೀವಿ, ಫಾರ್ ಎಕ್ಸಾಂಪಲ್ ವಾಟರ್, H2O ಇರ್ಬೋದು, ಅಥವಾ HCl ಇರ್ಬೋದು, ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಯಾವೆಲ್ಲ ಕಂಪೌಂಡ್ಸ್ ಅಲ್ಲಿ ಕಾರ್ಬನ್ ಇರೋದಿಲ್ವೋ ಆ ಎಲ್ಲಾ ಕಂಪೌಂಡ್ಸ್ ಅನ್ನ ನಾವು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂಡರ್ ಓದ್ತಾ ಹೋಗ್ತೀವಿ. ದೆನ್ ಫಿಸಿಕಲ್ ಕೆಮಿಸ್ಟ್ರಿ. ವಾಟ್ ಇಸ್ ಫಿಸಿಕಲ್ ಕೆಮಿಸ್ಟ್ರಿ? ಹೆಸರಲ್ಲೇ ಇರೋ ತರ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿನ ಫ್ರೆಂಡ್ಸ್ ಮಾಡ್ತಾ ಇದ್ದೀವಿ ಇಲ್ಲಿ. ವಿ ಆರ್ ಎಸ್ಟಾಬ್ಲಿಷಿಂಗ್ ಅ ಫ್ರೆಂಡ್ಶಿಪ್, ಆರ್ ರಾದರ್ we are establishing a relationship between physics and chemistry here. ಹಾಗಂದ್ರೆ ಏನು? To make it very simple, chemistry, chemical processes ge, if we try to apply the physics aspect of it, like for example particular chemistry anta ನಾವು ತಗೊಂಡಾಗ ಅದನ್ನ ಡಿಗ್ ಮಾಡ್ತಾ ಹೋದಾಗ, ಇಫ್ ಯು ಸ್ಟಾರ್ಟ್ ಡಿಗ್ಗಿಂಗ್ ದಿ ಫಿಸಿಕಲ್ ಆಸ್ಪೆಕ್ಟ್ ಆಫ್ ಇಟ್, ಅಥವಾ ಒಂದು ಪರ್ಟಿಕ್ಯುಲರ್ ರೇಟ್ ಇರ್ಬೋದು, ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಎಷ್ಟು ಫಾಸ್ಟ್ ಆಗಿ ಆಗ್ತಿದೆ, ಎಷ್ಟು ನಿಧಾನಕ್ಕೆ ಆಗ್ತಿದೆ. ಸೊ ಇಫ್ ಯು ಟ್ರೈ ಟು ಇನ್ವಾಲ್ವ್ ದಿ ಫಿಸಿಕ್ಸ್ ಆಸ್ಪೆಕ್ಟ್ to the chemistry concepts, then it's called physical chemistry branch. Then we have something called as analytical chemistry. Analytical chemistry is majorly something related to skills. ಇದನ್ನ ನೀವು ನೆನ್ಪಿಟ್ಕೋಬೇಕು, skills ಅಥವಾ application.
ಸೊ ಮೇಜರ್ಲಿ ದೀಸ್ ಆರ್ ಆಲ್ ಅಪ್ಲಿಕೇಶನ್ ಲೆವೆಲ್ ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ. ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂದ್ರೆ ಏನು? ಈಗೀಗ ನೀವು ನೋಡ್ತಿರ್ತೀರಾ, ಸಿಕ್ಕಾಪಟ್ಟೆ ಹೊಸ ಹೊಸ ಡಿಸ್ಕವರೀಸ್ ನಡೀತಿದೆ, ಏನೇನೋ ಇನ್ವೆನ್ಷನ್ಸ್ ಎಲ್ಲ ನಡೀತಿದೆ. ಐ ಆಮ್ ಶೋರ್ ಯು ವುಡ್ ಹವ್ ಹರ್ಡ್ ಆಫ್ ದ ಸ್ಪೆಕ್ಟ್ರೋಸ್ಕೋಪಿ ಅಥವಾ ಸ್ಪೆಕ್ಟ್ರೋಮೆಟ್ರಿ ಅಂತ ನೀವು ಒಂದು ಬ್ರಾಂಚ್ ಆಫ್ ಸೈನ್ಸ್ ನ ಬಗ್ಗೆ ಕೇಳಿರ್ತೀರಾ. ಯು ವಿ ಸ್ಪೆಕ್ಟ್ರೋಸ್ಕೋಪಿ ಆರ್ ಅ ಲಾಟ್ ಆಫ್ ಏನಂತಾರೆ, ಹಾಸ್ಪಿಟಲ್ಸ್ ಅಲ್ಲಿ ಇರ್ಬೋದು ಅಥವಾ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರ್ಬೋದು, ಅ ಲಾಟ್ ಆಫ್ ನ್ಯೂ inventions that are happening, discoveries that are happening, and the new technologies that are being developed, they are majorly based on analytical chemistry concepts. So analytical chemistry is another growing branch of chemistry which majorly deals with skills and technologies of chemistry. Then what is biochemistry? ಹೆಸರಲ್ಲೇ ಇರೋ ತರ physical chemistry ನಲ್ಲಿ physics aspect ಓದಿದ್ರೆ, ಇಲ್ಲಿ biochemistry you're studying about the chemistry of life ಅಲ್ವಾ. ಸೊ ನಿಮ್ಮ ಲಿವಿಂಗ್ ಆರ್ಗನಿಸಮ್ಸ್ ಅಲ್ಲಿ ಏನೆಲ್ಲ ಕೆಮಿಕಲ್ ಪ್ರಾಸೆಸಸ್ ನಡೆಯುತ್ತೋ, ಬಯಾಲಜಿಕಲ್ ಅಂಡ್ ಕೆಮಿಕಲ್ ಪ್ರಾಸೆಸಸ್ ಕಂಬೈನ್ಡ್ ಆಗಿ ನಡೆಯುತ್ತೋ, ಅದೆಲ್ಲದನ್ನ ಡೀಟೇಲ್ಡ್ ಆಗಿ ನಾವು ಬಯೋಕೆಮಿಸ್ಟ್ರಿನಲ್ಲಿ ಓದ್ತೀವಿ. ದೆನ್ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ನಿಮಗೆ ಗೊತ್ತೇ ಇದೆ, ಯು ಡೆಫಿನೆಟ್ಲಿ ನೋ ಸಮಥಿಂಗ್ ರಿಲೇಟೆಡ್ ಟು ಎನ್ವೈರ್ಮೆಂಟಲ್ ಕೆಮಿಸ್ಟ್ರಿ. ಇನ್ನೇನು ಬಂದೇ ಬಿಡ್ತು June 5th ವಿಚ್ ಇಸ್ ವರ್ಲ್ಡ್ ಎನ್ವೈರ್ಮೆಂಟ್ ಡೇ. ಸೊ ಹಾಗಾಗಿ chemistry which majorly deals and focuses with respect to the environmental aspect, ಅಂದ್ರೆ environmental ನಡೀತಿರುವಂತ ಕೆಮಿಕಲ್ ಪ್ರಾಸೆಸಸ್ ನ ಬಗ್ಗೆ, ಫಾರ್ ಎಕ್ಸಾಂಪಲ್ ಗ್ರೀನ್ ಹೌಸ್ ಎಫೆಕ್ಟ್, ಗ್ಲೋಬಲ್ ವಾರ್ಮಿಂಗ್, ಈ ರೀತಿಯಾಗಿ ಪೊಲ್ಯೂಷನ್ ಇರ್ಬೋದು. ಸೊ ಈ ರೀತಿಯಾಗಿ ಇದೆಲ್ಲ ಕಾನ್ಸೆಪ್ಟ್ಸ್ ಅನ್ನ ಎನ್ವೈರ್ಮೆಂಟಲ್ ಕೆಮಿಸ್ಟ್ರಿ ಅಂಡರ್ ಕವರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ, ತುಂಬಾ ರೇರ್ ಅಥವಾ ಕೇಳಿರ್ಲಿಕ್ಕಿಲ್ಲ ನೀವು, ಬಟ್ ಅಗೇನ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ಗ್ರೋಯಿಂಗ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ. ಸೊ ಹೆಸರಲ್ಲೇ ಇರೋ ತರ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಅಂದ್ರೆ ಏನು? ಮೇಜರ್ ಆಗಿ ಇಂಡಸ್ಟ್ರಿಯಲ್ ಲೆವೆಲ್ ಅಲ್ಲಿ ನಡೆಯುವಂತ ದೊಡ್ಡ ದೊಡ್ಡ ಪ್ರಾಸೆಸಸ್ ಇರುತ್ತಲ್ವಾ, ಎಕ್ಸ್ಟ್ರಾಕ್ಷನ್ ಪ್ರಾಸೆಸ್. ಫಾರ್ ಎಕ್ಸಾಂಪಲ್ ಮೆಟಲರ್ಜಿ ಇರ್ಬೋದು. ಮೆಟಲರ್ಜಿ ಅಂದ್ರೆ ನಿಮ್ಗೆ ಗೊತ್ತಿದೆ, ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಫ್ರಮ್ ಇಟ್ಸ್ ರೆಸ್ಪೆಕ್ಟಿವ್ ಓರ್ ಫ್ರಮ್ ದಿ ಅರ್ತ್ಸ್ ಕ್ರಸ್ಟ್. ಸೊ ಹೇಗೆ ನೀವು ಹೋಗಿ ಒಂದ್ ಕಡೆ ಗದ್ದೆನಲ್ಲಿ ಅಂದ್ರೆ ಗದ್ದೆನಲ್ಲಿ ಕ್ಯಾನ್ ಯು ಜಸ್ಟ್ ಟೇಕ್ ಔಟ್ ಅ ಪರ್ಟಿಕ್ಯುಲರ್ ಓರ್, ಕ್ಯಾನ್ ಯು ಟೆಲ್ ದಟ್ ಓ ಯುರೇಕಾ ನನಗೆ ಗೋಲ್ಡ್ ಸಿಕ್ಬಿಡ್ತು ಅಂತ ಹೇಳ್ಬೋದಾ? ಡೆಫಿನೆಟ್ಲಿ ನಾಟ್ ಪಾಸಿಬಲ್. ಇಟ್ ಇನ್ವಾಲ್ವ್ಸ್ ಅ ಲಾಟ್ ಆಫ್ ಪ್ರಾಸೆಸಸ್ ಇನ್ ದಿ ಇಂಡಸ್ಟ್ರಿಯಲ್ ಲೆವೆಲ್ ಅಲ್ವಾ. ಪ್ಯೂರಿಫಿಕೇಶನ್ ಆಗಬೇಕು, ಎಕ್ಸ್ಟ್ರಾಕ್ಷನ್ ಪ್ರಾಸೆಸ್ ನಡಿಬೇಕು, ಮೆಟಲ್ದು ನಮಗೆ ಬೇಕಾಗಿರೋ ಮೆಟಲ್ನ ಮಾತ್ರ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು, ಬೇರೆ ಯಾವ ಅಂಶನೂ ಅದರಲ್ಲಿ ಇರಬಾರ್ದು. ಈ ರೀತಿಯಾಗಿ ಆಲ್ ದೀಸ್ ಮೇಜರ್ ಇಂಡಸ್ಟ್ರಿಯಲ್ ಪ್ರಾಸೆಸಸ್ ವಿಲ್ ಬಿ ಫೋಕಸ್ಡ್ ಅಂಡರ್ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಬ್ರಾಂಚ್. ದೆನ್ ಪಾಲಿಮರ್ ಕೆಮಿಸ್ಟ್ರಿ. ಪಾಲಿಮರ್ಸ್ ನ ಬಗ್ಗೆ ಕೂಡ ನೀವು ಸಿಕ್ಕಾಪಟ್ಟೆ ತಿಳ್ಕೊಂಡಿರ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ, ಬಿಕಾಸ್ ಐ ಆಮ್ ಶೋರ್ ಯು ಆರ್ ಆಲ್ ವೆರಿ ವೆರಿ ಸ್ಮಾರ್ಟ್. ನಾವೊಂದು ಚೇರ್ ಮೇಲೆ, ಒಂದು ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತ್ಕೊಳ್ತೀವಿ ಅಂತ ಹೇಳಿದ್ರೆ, ವಾಟ್ ಇಸ್ ದ ಪ್ಲಾಸ್ಟಿಕ್ ಮೇಡ್ ಅಪ್ ಆಫ್? ಇಟ್ಸ್ ನಥಿಂಗ್ ಬಟ್ ಅ ಪಾಲಿಮರ್. ತರಕಾರಿ ತಗೊಳಕ್ ಅಂಗಡಿಗೆ ಹೋಗ್ತೀವಿ, ಬರೀ ಕೈಯಲ್ಲಿ ಕೈ ಬೀಸ್ಕೊಂಡು ಹೋಗ್ತೀವಿ, ಬರ್ತಾ ನಮ್ ಕೈಯಲ್ಲಿ ಮತ್ತೆ ಏನಿರುತ್ತೆ? ಪಾಲಿಥಿನ್ ಬ್ಯಾಗ್ ಇರುತ್ತೆ. ಪಾಲಿಥಿನ್ ಪ್ಲಾಸ್ಟಿಕ್ ವಿಚ್ ಇಸ್ ಅಗೇನ್ ಅ ಪಾಲಿಮರ್. ಅಥವಾ ಈ ರೀತಿಯಾಗಿ ನೀವು ನಿಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನೋಡಿದ್ರೆ ದರ್ ವಿಲ್ ಬಿ ಎನ್ ನಂಬರ್ ಆಫ್ ಪಾಲಿಮರ್ಸ್ ದಟ್ ವಿ ಆಕ್ಚುಲಿ ಯೂಸ್. ಮನೆಯಲ್ಲಿ ನೋಡಿದ್ರೆ ಬಿಸಿ ಬಿಸಿಯಾಗಿ ಅಮ್ಮ ದೋಸೆ ಮಾಡ್ಕೊಡ್ತಾರೆ, ದೋಸಾ ತವಾ ಅಥವಾ ಅದರ ಹ್ಯಾಂಡಲ್ಸ್ ಯಾವ್ದ್ರಿಂದ ಮಾಡಿರ್ತಾರೆ? ದ ನಾನ್ ಸ್ಟಿಕ್ ಕೋಟಿಂಗ್, ಟೆಫ್ಲಾನ್ ಕೋಟಿಂಗ್ ಅಂತ ನಾವೇನ್ ಹೇಳ್ತೀವಿ, ಇಟ್ಸ್ ಅಗೇನ್ ಪಾಲಿಮರ್. ಸೊ ಈ ರೀತಿಯಾಗಿ ದರ್ ಆರ್ ಎನ್ ನಂಬರ್ ಆಫ್ ಪಾಲಿಮರ್ಸ್ ದಟ್ ಆರ್ ಗೆಟಿಂಗ್ ಸಿಂಥಸೈಸ್ಡ್ ಆನ್ ಅ ಡೈಲಿ ಬೇಸಿಸ್ ಇನ್ ದಿ ವರ್ಲ್ಡ್. ಹೊರಗಡೆ ಜಗತ್ತಲ್ಲಿ ಇಷ್ಟೆಲ್ಲ ಪಾಲಿಮರ್ ನ ಬಗ್ಗೆ ನಡೀತಾ ಇದೆ. ಅಂಡ್ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ರಿಸರ್ಚ್ ಫೀಲ್ಡ್ ಕ್ಯಾನ್ ಡೆಫಿನೆಟ್ಲಿ think of these two important branches of chemistry, polymer chemistry and nuclear chemistry ಇದೆಯಲ್ಲ. ಸೊ ಇದೆರಡರಲ್ಲಿ ತುಂಬಾ ರಿಸರ್ಚ್ ನ ಬಗ್ಗೆ ಸ್ಕೋಪ್ ಇದೆ. there's a lot of scope for research in these two fields of chemistry which you can try to focus on, right? So polymer chemistry again deals with day to day life activities of polymers. day to day life ಅಂತಲ್ಲ, but polymers ಮೇಜರ್ ಆಗಿ ಯಾವೆಲ್ಲ ರೀತಿಯಾಗಿ ಸಿಂಥಸೈಸ್ ಆಗುತ್ತೆ, ಹೊಸದಾಗಿ ಯಾವ ಪಾಲಿಮರ್ಸ್ ಅನ್ನ ಸಿಂಥಸೈಸ್ ಮಾಡಬಹುದು, ಇದೆಲ್ಲದನ್ನ ಪಾಲಿಮರ್ ಕೆಮಿಸ್ಟ್ರಿನಲ್ಲಿ ಫೋಕಸ್ ಮಾಡ್ತೀವಿ. ನೆಕ್ಸ್ಟ್, ವಾಟ್ ಇಸ್ ನ್ಯೂಕ್ಲಿಯರ್ ಕೆಮಿಸ್ಟ್ರಿ? ಹೆಸರಲ್ಲೇ ಇರೋ ತರ ಯು ವುಡ್ ಹವ್ ಹರ್ಡ್ ಆಫ್ ನ್ಯೂಕ್ಲಿಯರ್ ಪ್ರಾಸೆಸಸ್ ಅಲ್ವಾ, ನ್ಯೂಕ್ಲಿಯರ್ ಫಿಷನ್, ನ್ಯೂಕ್ಲಿಯರ್ ಫ್ಯೂಷನ್, ಇದೆಲ್ಲದ್ರ ಬಗ್ಗೆ ನೀವು ಓದಿರ್ತೀರಾ, ಗೊತ್ತಿದೆ ನಿಮ್ಗೆ. ಸೊ ಒನ್ ಸ್ಮಾಲ್ ನ್ಯೂಕ್ಲಿಯಸ್ ದಟ್ ಇಸ್ ಪ್ರೆಸೆಂಟ್ ಇನ್ ಆಟಮ್ ಅಂದ್ರೇನೆ ಅಷ್ಟು ಚಿಕ್ಕದು, ಆಟಮೇ ಕಣ್ಣಿಗೆ ಕಾಣಿಸಲ್ಲ, ಅದ್ರೊಳಗಿರುವಂತಹ ನ್ಯೂಕ್ಲಿಯಸ್. ಜಸ್ಟ್ ಇಮ್ಯಾಜಿನ್ ನಾವು ಎಲ್ಲಿ ರೀಚ್ ಆಗಿದ್ದೀವಿ ವರ್ಲ್ಡ್ ಅಲ್ಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಆಟಮ್ ಇಟ್ ಸೆಲ್ಫ್ ಇಸ್ ಡೆಫಿನೆಟ್ಲಿ ನಾಟ್ ವಿಸಿಬಲ್ ಟು ದಿ ಐ. ಆ ಆಟಮ್ ನ ಸೆಂಟರ್ ಅಲ್ಲಿ ಇರುವಂತಹ ನ್ಯೂಕ್ಲಿಯಸ್, ಯೂಸಿಂಗ್ ದಟ್ ಸ್ಮಾಲ್ ಟೈನಿ ನ್ಯೂಕ್ಲಿಯಸ್ ಚಂಕ್, ಒಂದು ಸೆಪರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿನ ಡೆವಲಪ್ ಮಾಡಿದ್ದಾರೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ದಿ ಇಂಪಾರ್ಟೆನ್ಸ್ and the growth that we are experiencing in the world today right now.
ಸೊ ಹಾಗಾಗಿ ಬೇಸ್ಡ್ ಆನ್ ದಿ ನ್ಯೂಕ್ಲಿಯರ್ ರಿಯಾಕ್ಷನ್, ಬಿಕಾಸ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಲ್ಲಿ ನೀವೇನೇ ವೇರಿಯೇಷನ್ ಮಾಡಿದ್ರು ಆಟಮ್ದು ನೇಚರೇ ಚೇಂಜ್ ಆಗಿಬಿಡುತ್ತೆ. ಸೊ ಅದನ್ನ ಸೈಂಟಿಸ್ಟ್ಗಳು ಇಲ್ಲಿ ಫೋಕಸ್ ಮಾಡ್ತಿದ್ದಾರೆ. ಸೊ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಮೇನ್ಲಿ ಡೀಲ್ಸ್ ವಿತ್ ದ ನ್ಯೂಕ್ಲಿಯರ್ ರಿಯಾಕ್ಷನ್, ದ ರಿಯಾಕ್ಷನ್ಸ್ ದಟ್ ಹ್ಯಾಪನ್ ಇನ್ ದಿ ನ್ಯೂಕ್ಲಿಯರ್ ಲೆವೆಲ್ ಇನ್ ಎನಿ ಪರ್ಟಿಕ್ಯುಲರ್ ಆಟಮ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ಬಿಟ್ಟು ಕೂಡ ಸುಮಾರು ಬ್ರಾಂಚಸ್ ಇದೆ ಕೆಮಿಸ್ಟ್ರಿ. ಇದು ಐ ಹವ್ ಜಸ್ಟ್ ಚೋಸನ್ ದಿ ಮೇಜರ್ ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ, ರೈಟ್? ನ್ಯಾನೋ ಪಾರ್ಟಿಕಲ್ಸ್, ನ್ಯಾನೋ ಸೈನ್ಸಸ್ ಅಂತ ನೀವು ಕೇಳಿರ್ತೀರಾ, ಅದನ್ನ ನ್ಯಾನೋ ಕೆಮಿಸ್ಟ್ರಿ ಅಂತ ಶುರು ಮಾಡ್ಕೊಂಡಿದ್ದಾರೆ. ಸೊ ದರ್ ಆರ್ ಎನ್ ನಂಬರ್ ಆಫ್ ಬ್ರಾಂಚಸ್. ನಾನು ಚೂಸ್ ಮಾಡಿರೋದು ಸಮ್ ಆಫ್ ದಿ ಮೇಜರ್ ಅಂಡ್ ವೆಲ್ ನೋನ್ ಇಂಪಾರ್ಟೆಂಟ್ ಬ್ರಾಂಚಸ್ ಅಷ್ಟೇ. ಸೊ ಜಿಯೋ ಕೆಮಿಸ್ಟ್ರಿ, ಜಾಗ್ರಫಿ ಗೊತ್ತಿದೆ, ಜಾಗ್ರಫಿನಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಏರಿಯಾದಲ್ಲಿ ಏನೇನೆಲ್ಲ ಆಗ್ತಿದೆ ಅದೆಲ್ಲ ಗೊತ್ತಿದೆ, ಅಂದ್ರೆ ಸಮಥಿಂಗ್ ರಿಲೇಟೆಡ್ ಟು ದಿ ಅರ್ತ್ಸ್ ಕ್ರಸ್ಟ್, ಜಾಗ್ರಫಿಕಲ್ ರೀಜನ್ಸ್ ನ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದೆ. ದಟ್ಸ್ ವಾಟ್ ಯು ಸ್ಟಡಿ ಅಂಡರ್ ಜಾಗ್ರಫಿ. ಅದೇ ಜಾಗ್ರಫಿ ಅಥವಾ ಬೇರೆ ಬೇರೆ ರೀಜನ್ಸ್ ಅಲ್ಲಿ ನಡೆಯುವಂತ ಕೆಮಿಕಲ್ ರಿಯಾಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ಜಾಗ್ರಫಿಕಲ್ ರೀಜನ್, ಜಾಗ್ರಫಿಕಲ್ ಲೊಕೇಶನ್ ನ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ you will have to study something related to geochemistry. So these are the major important branches of chemistry that are available in the outside world. But ಇದೆಲ್ಲ ನಾನು ಹೇಳಿದ್ ಯಾಕೆಂದ್ರೆ ಇಷ್ಟೆಲ್ಲ ಸ್ಪ್ರೆಡ್ ಆಗಿದೆ ಕೆಮಿಸ್ಟ್ರಿ, ಅಥವಾ ಇಷ್ಟೆಲ್ಲ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿದೆ. ಬಟ್ ಡು ನಾಟ್ ಗೆಟ್ ಸ್ಕೇರ್ಡ್. ಇಷ್ಟೆಲ್ಲ ಓದ್ಬೇಕಾ ನಾವು ಪಿ ಯು ಸಿನೇ ಬೇಡಪ್ಪ, ನನಗೆ ಸೈನ್ಸ್ ಕೋರ್ಸೇ ಬೇಡ ಅಂತ ಇವತ್ತು ವಾಪಸ್ ಮನೆಗೆ ಹೋಗಿ ಹೇಳೋ ಹಾಗಿಲ್ಲ. ನೋ, ಲೆಟ್ ಮಿ ಟೆಲ್ ಯು ಕ್ವಿಕ್ಲಿ, ಇಷ್ಟು ಬ್ರಾಂಚಸ್ನ ನೀವು ಖಂಡಿತ ಪಿ ಯು ಸಿನಲ್ಲಿ ಓದೋದಿಲ್ಲ. ಹಾಗಾದ್ರೆ which are the branches that you're going to study in PUC or in first and second PUC? You will study only organic chemistry, inorganic chemistry and physical chemistry. Bari ee moore ಸಬ್ಜೆಕ್ಟ್ಸ್ ಅಥವಾ ಈ ಮೂರೇ ಸಬ್ ಡಿವಿಷನ್ಸ್ ಆಫ್ ಕೆಮಿಸ್ಟ್ರಿ ನೀವು ಓದ್ತಾ ಹೋಗ್ತೀರಾ. ಸೊ ಡೋಂಟ್ ವರಿ, ಬಾಕಿ ಎಲ್ಲದನ್ನ ಈ 7 ಬ್ರಾಂಚಸ್, ಉಳಿದಿರೋಂಥ 7 ಬ್ರಾಂಚಸ್ ಅನ್ನ ಜಸ್ಟ್ ಅರ್ಥ ಮಾಡಿಕೊಂಡು ಅದ್ರ ಇಂಪಾರ್ಟೆನ್ಸ್ ತಿಳ್ಕೊಂಡ್ರೆ ಸಾಕು. ಬಿಕಾಸ್ we never know, someday in the future if you're interested in any of these branches, ಅದೇ ಫೀಲ್ಡ್ ಅಲ್ಲಿ ಮುಂದೆ ಹೋಗೋ ಚಾನ್ಸಸ್ ಇರುತ್ತೆ, ರೈಟ್? ಸೊ you will be studying in your PU, you will be focusing only on organic, inorganic and physical chemistry related topics. So which are those topics? Let's try to understand. ಲೈಕ್ ಐ ಟೋಲ್ಡ್ ಯು, ನಿಮ್ಮ ಪಿ ಯು ಕೆಮಿಸ್ಟ್ರಿನ 3 ರೀತಿನಲ್ಲಿ ಸಬ್ ಡಿವೈಡ್ ಮಾಡಿದ್ದಾರೆ. ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸ್, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಅಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ಸ್. ಫಸ್ಟ್ ಇಫ್ ಐ ಟಾಕ್ ಅಬೌಟ್ ಫಿಸಿಕಲ್ ಕೆಮಿಸ್ಟ್ರಿ, ಸೊ ವಾಟ್ ಇಸ್ ಫಿಸಿಕಲ್ ಕೆಮಿಸ್ಟ್ರಿ ಅದು ಫಸ್ಟ್ ಗೊತ್ತಾಗ್ಬೇಕಲ್ವಾ? ಸೊ ಫಿಸಿಕಲ್ ಕೆಮಿಸ್ಟ್ರಿ ಇಸ್ ದಿ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ದಟ್ ಡೀಲ್ಸ್ ವಿತ್ the study of behavior of matter at atomic and molecular level. So atomic ಅಥವಾ molecular level ಅಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ, so whatever happens in the atomic molecular level, the behavior of matter at the atomic or molecular deep level ಅಲ್ಲಿ ಏನಾಗ್ತಿದೆ ಅಂತ ಕ್ಯೂರಿಯಾಸಿಟಿ ಇದ್ರೆ, we definitely have to study this interesting branch of chemistry called physical chemistry, right? So under physical chemistry ನಿಮ್ಮ ಫಸ್ಟ್ PU ನಲ್ಲಿ ಇರುವಂತ ಚಾಪ್ಟರ್ಸ್ ಯಾವುದು? ಅಂಡ್ ಯಾ, ವೆರಿ ಇಂಪಾರ್ಟೆಂಟ್, ನಿಮಗೆ ಗೊತ್ತಿರಲೇಬೇಕು, ಈ ವರ್ಷ ಒಂದಷ್ಟು ಟಾಪಿಕ್ಸ್ ಡಿಲೀಟ್ ಆಗಿದೆ. ಸೊ ಹಾಗಾಗಿ ಲಾಸ್ಟ್ ಇಯರ್ ನಿಮ್ಮ ಸೀನಿಯರ್ಸ್ ಬುಕ್ ನ ಯಾರಾದ್ರೂ ತಗೊಂಡಿದ್ರೆ, ರೆಫರ್ ಮಾಡ್ತಾ ಇದ್ರೆ, ದಟ್ಸ್ ನಾಟ್ ಬ್ಯಾಡ್. ಬಟ್ ಸ್ಟಾರ್ಟಿಂಗ್ ಅಲ್ಲೇ ನೀವೇನ್ ಮಾಡ್ಬೇಕು, ಜಸ್ಟ್ ಮೇಕ್ ಶೋರ್ ದಟ್ ಯು ಮೇಕ್ ಅ ನೋಟ್ ಆಫ್ ದಿ deleted portions in this particular academic year, because revised textbook ಇವಾಗ ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ. ನೀವು ಟೆಕ್ಸ್ಟ್ ಬುಕ್ ಹೊಸ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಅಟ್ ಲೀಸ್ಟ್ ಟಾಪಿಕ್ಸ್ ಯಾವ್ದೆಲ್ಲ ಡಿಲೀಟ್ ಆಗಿದೆ ಅನ್ನೋದ್ರ ಮೇಲೆ ಫೋಕಸ್ ಮಾಡಿ. ಅಂಡ್ ಡೋಂಟ್ ವರಿ, ಐ ವಿಲ್ ಗೈಡ್ ಯು ರಿಲೇಟೆಡ್ ಟು ದಿಸ್ ಇನ್ ದ ನೆಕ್ಸ್ಟ್ ಲೈವ್ ಸೆಷನ್. ನಾನು ಇನ್ನೊಂದು ಲೈವ್ ಸೆಷನ್ ಅಲ್ಲಿ ನಿಮಗೆ ಈ ವರ್ಷ ಯಾವೆಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಏನೆಲ್ಲ ಕಂಟೆಂಟ್ಸ್ ಡಿಲೀಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ, ಗೈಡ್ ಮಾಡ್ತಾ ಹೋಗ್ತೀನಿ, ಸೋ ದ್ಯಾಟ್ ಇರೋಂಥ ಟಾಪಿಕ್ಸ್ ನ ನೀವು ಫೋಕಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಡೀ ಚಾಪ್ಟರ್ ಓದ್ಬಿಟ್ಟೆ ಅಪ್ಪ ಚಾಪ್ಟರ್ ಡಿಲೀಟ್ ಆಗ್ಬಿಟ್ಟಿದೆ ಅಂತ ಆಮೇಲಿಂದ ಅಳೋ ನೆಸೆಸಿಟಿ ಇರೋದಿಲ್ಲ. ಸೊ ಐ ಮೇಕ್ ಅನದರ್ ವಿಡಿಯೋ, ಅನದರ್ ಲೈವ್ ಸೆಷನ್ ವೇರ್ ಇನ್ ಐ ವಿಲ್ ಗೈಡ್ ಯು ರಿಲೇಟೆಡ್ ಟು ದಿ ಡಿಲೀಟೆಡ್ ಪೋರ್ಷನ್ಸ್. ಆ ಡಿಲೀಟೆಡ್ ಪೋರ್ಷನ್ಸ್ ಅನ್ನ ಸದ್ಯಕ್ಕೆ ಸೈಡ್ ಅಲ್ಲಿ ಇಟ್ಟು ಉಳಿಸಿರುವಂತ ಪೋರ್ಷನ್ಸ್ ಅನ್ನ ನೀವು ಓದ್ತಾ ಹೋಗ್ಬೋದು. ಸೊ ಅಂಡರ್ ಫಿಸಿಕಲ್ ಕೆಮಿಸ್ಟ್ರಿ you have 4 important chapters in your first PUC. ಯಾವುದು? The first chapter, some basic concepts of chemistry. ಹೆಸರೇ ಹೇಳೋ ತರ ಕೆಮಿಸ್ಟ್ರಿಯಲ್ಲಿ ನೀವು ಓದುವಂತ ಅಥವಾ ಓದ್ಬೇಕಾಗಿರುವಂತ ಬೇಸಿಕ್ ಫೌಂಡೇಶನ್ ಏನಿದೆ ಅದನ್ನ ನೀವು ಈ ಚಾಪ್ಟರ್ ಅಲ್ಲಿ ಕಲಿತೀರಾ. ಅಂಡರ್ ದಿ ಚಾಪ್ಟರ್ ಕಾಲ್ಡ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಸೆಕೆಂಡ್ ಒನ್, ಸ್ಟ್ರಕ್ಚರ್ ಆಫ್ ಆಟಮ್. ಸ್ಟ್ರಕ್ಚರ್ ಆಫ್ ಆಟಮ್ ಅಗೇನ್ ಹೆಸರೇ ಹೇಳ್ತಿರೋ ಹಾಗೆ, ಕೆಮಿಸ್ಟ್ರಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿ ಅಟಾಮಿಕ್ ಲೆವೆಲ್, ಫ್ರಮ್ ದಿ ಮಾಲಿಕ್ಯುಲರ್ ಲೆವೆಲ್, ಅಂಡ್ ದಟ್ಸ್ ವಾಟ್ ಇಸ್ ದಿ ಫೋಕಸ್ ಆಫ್ ಫಿಸಿಕಲ್ ಕೆಮಿಸ್ಟ್ರಿ ಆಲ್ಸೋ. ಸೊ ಹಾಗಾಗಿ ಏನು ಓದ್ತೀರಾ ಇನ್ ದ ಸೆಕೆಂಡ್ ಚಾಪ್ಟರ್ ಕಾಲ್ಡ್ ಸ್ಟ್ರಕ್ಚರ್ ಆಫ್ ಆಟಮ್. ಒಂದು ಸ್ಮಾಲ್ ಆಟಮ್ ನ ತಗೊಂಡು ಅದರ ಹಿಸ್ಟ್ರಿ, ಸ್ಟ್ರಕ್ಚರ್ ಹೇಗೆ ಡೆವಲಪ್ ಆಯಿತು, ಇವತ್ತು ನಾವು ಎಲ್ಲಿ ರೀಚ್ ಆಗಿದ್ದೀವಿ, ವಾಟ್ ಇಸ್ ದಿ ಕರೆಂಟ್ ಸ್ಟ್ರಕ್ಚರ್ ಆಫ್ ಆಟಮ್, ಹೌ ಇಸ್ ಇಟ್ ಹೆಲ್ಪ್ಫುಲ್, ಅದನ್ನ ಯಾಕೆ ತಿಳ್ಕೋಬೇಕು, ಇದೆಲ್ಲದನ್ನ ನೀವು
ಈ ಸೆಕೆಂಡ್ ಚಾಪ್ಟರ್ ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಓದ್ತಾ ಹೋಗ್ತೀರಾ. ದೆನ್ ಯು ಹ್ಯಾವ್ ಅನದರ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಕಾಲ್ಡ್ ಥರ್ಮೋಡೈನಮಿಕ್ಸ್. ಸೊ ಥರ್ಮೋಡೈನಮಿಕ್ಸ್ ಮೇಜರ್ಲಿ ಡೀಲ್ಸ್ ವಿತ್, ಥರ್ಮೋ ಅಂದ್ರೆ ಏನು, ಹೀಟ್ ಅಂತ ಅರ್ಥ ಅಲ್ವಾ. ಸೊ ಥರ್ಮೋ ಅಂಡ್ ಡೈನಮಿಕ್ಸ್ ಅಂದ್ರೆ ಸಮಥಿಂಗ್ ರಿಲೇಟೆಡ್ ಟು ಮೋಷನ್. ಸೊ ಹಾಗಾಗಿ ಯು ವಿಲ್ ಸ್ಟಡಿ ದಿ ಕೆಮಿಕಲ್ ಆಸ್ಪೆಕ್ಟ್, ರೈಟ್. ನಾನು ಇದನ್ನ ಯಾಕೆ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದ್ರೆ ನಿಮ್ಮ ಫಿಸಿಕ್ಸ್ ಅಲ್ಲಿ ಕೂಡ, ಫಸ್ಟ್ PUC ಫಿಸಿಕ್ಸ್ ಅಲ್ಲಿ ಕೂಡ ಯು ವಿಲ್ ಸ್ಟಡಿ ಥರ್ಮೋಡೈನಮಿಕ್ಸ್. ಸೊ ಫಿಸಿಕ್ಸ್ ಅಲ್ಲೂ ಇದೆ, ಕೆಮಿಸ್ಟ್ರಿನಲ್ಲೂ ಇದೆ. ಯಾಕೆ ಎರಡೆರಡು ಸಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ದ ವೇ ಆಫ್ ಅಪ್ರೋಚ್ ಇನ್ ಫಿಸಿಕ್ಸ್ ಇಸ್ ಗೋಯಿಂಗ್ ಟು ಬಿ ಡಿಫ್ರೆಂಟ್ ಫ್ರಮ್ ದಿ ವೇ ಆಫ್ ಅಪ್ರೋಚ್ ದಟ್ ವಿ ಹ್ಯಾವ್ ಇನ್ ಕೆಮಿಸ್ಟ್ರಿ. ಸೊ ಕೆಮಿಕಲ್ ಥರ್ಮೋಡೈನಮಿಕ್ಸ್ ಅಲ್ಲಿ, ಕೆಮಿಸ್ಟ್ರಿ ಅಥವಾ ಕೆಮಿಕಲ್ ಥರ್ಮೋಡೈನಮಿಕ್ಸ್ ಅಲ್ಲಿ ವಿ ವಿಲ್ ಮೇಜರ್ಲಿ ಫೋಕಸ್ ಆನ್ ದಿ ಕೆಮಿಕಲ್ ಆಸ್ಪೆಕ್ಟ್ ಆಫ್ ಇಟ್, ಕೆಮಿಕಲ್ ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡಿಕೊಂಡು ಅದರಲ್ಲಿ ಆ ಲೆವೆಲ್ ಅಲ್ಲಿ ನಡೆಯುವಂತ ಥರ್ಮೋಡೈನಮಿಕ್ ಕಾನ್ಸೆಪ್ಟ್ಸ್ ಅನ್ನ ನಾವಿಲ್ಲಿ ಓದ್ತಾ ಹೋಗ್ತೀವಿ. ಸೊ ಕ್ವಿಕ್ ಆಗಿ ಹೇಳ್ಬೇಕು ಅಥವಾ ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ, ಥರ್ಮೋ ಮೀನ್ಸ್ ಹೀಟ್, ಡೈನಮಿಕ್ಸ್ ಮೀನ್ಸ್ ಮೂವ್ಮೆಂಟ್, ಮೋಷನ್. ಸೊ ಹಾಗಾಗಿ ಸೊ ಬೇಸ್ಡ್ ಆನ್ chemical reactions you will study the thermodynamics involved in those chemical reactions in your first PU. Then you have one more important chapter called equilibrium. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂತ ಹೇಳಿದಾಗ there will be a particular point called equilibrium point. ಒಂದು ರೆಫರೆನ್ಸ್ ಅಂತ ಹೇಳ್ತೀವಲ್ಲ, ಈಗ ಫಾರ್ ಎಕ್ಸಾಂಪಲ್ ನೀವೇ ಎಕ್ಸಾಮ್ ಅನ್ನ ಬರೆಯುವಾಗ ಒಂದು ರೆಫರೆನ್ಸ್, ಒಂದು ಬೆಂಚ್ ಮಾರ್ಕ್ ಅಂತ ನಿಮ್ಮ ತಲೆನಲ್ಲಿ ಇರುತ್ತೆ. ನಾನು ಇಷ್ಟು ರೀಚ್ ಆಗಲೇಬೇಕು, ಇಷ್ಟು ರೀಚ್ ಆದ್ರೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಕಂಪ್ಲೀಟ್ ಆಗಿದೆ ಅಂತ. ಅದೇ ರೀತಿನಲ್ಲಿ ಯಾವುದೇ ಕೆಮಿಕಲ್ ರಿಯಾಕ್ಷನ್ ಅನ್ನ ತಗೊಂಡಾಗ, one chemical reaction, if it has to attain completion or if it attains completion, we say that it has reached the stage of equilibrium. So ಹಾಗಾಗಿ ಇನ್ನೂ ಡೀಟೇಲ್ ಆಗಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಎಲ್ಲಾ ಚಾಪ್ಟರ್ಸ್ ಅನ್ನ ಪಾಠ ಮಾಡ್ತಾ ಹೋಗ್ತೀನಿ. ಡೋಂಟ್ ವರಿ. ಸೊ ಆಸ್ ಆಫ್ ನೌ ದಿಸ್ ಇಸ್ ವಾಟ್ ಯು ಕ್ಯಾನ್ ಅನಲೈಸ್ ಫ್ರಮ್ equilibrium chapter, right? So this is all about the physical chemistry chapters that you have in your first PUC. Next, ಇದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬ್ರಾಂಚ್ ವಿಚ್ ಇಸ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಏನು ತಿಳ್ಕೊಬೇಕಲ್ವಾ? ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ದಟ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಕಂಪೌಂಡ್ಸ್ ವಿಚ್ ಡು ನಾಟ್ ಕನ್ಸಿಸ್ಟ್ ಆಫ್ ಕಾರ್ಬನ್, ಹೈಡ್ರೋಜನ್ ಆಟಮ್ಸ್. ನಾನು ನಿಮ್ಗೆ ಆಗ್ಲೇ ಹೇಳಿದ ಹಾಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆರ್ಗ್ಯಾನಿಕ್ chemistry deals with carbon and its compounds. Inorganic chemistry deals with carbon less compounds. So carbon ಮತ್ತೆ ಅದರ compounds ಅನ್ನ ಹೊರತುಪಡಿಸಿ ಬಿಟ್ಟು ಬೇರೆ ಯಾವೆಲ್ಲ ಎಲಿಮೆಂಟ್ಸ್ ಮತ್ತೆ ಅದರ compounds ಇದೆಯಲ್ಲ, all that you will study under inorganic chemistry, which is a huge branch again ಅಲ್ವಾ. 117 ಎಲಿಮೆಂಟ್ಸ್ ಇದೆ periodic table ಅಲ್ಲಿ. ಆ ಎಲ್ಲ 117 ಎಲಿಮೆಂಟ್ಸ್ ಕಂಪೌಂಡ್ಸ್ ನ ಬಗ್ಗೆ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಅನಲೈಸ್ how big is this particular branch ಅಲ್ವಾ. ಸೊ ಇದರಲ್ಲಿ in your first PU you will be studying 3 major chapters. ಯಾವುದು? ಫಸ್ಟ್ ಒನ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್. ಸೊ ಇಲ್ಲೇ ಹೆಸರಲ್ಲೇ ಇರೋ ಹಾಗೆ ಕ್ವಿಕ್ ಆಗಿ ಬ್ರೀಫ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಇನ್ ದಿಸ್ ಚಾಪ್ಟರ್ ನಿಮಗೆ ಕಂಪ್ಲೀಟ್ ಪಿರಿಯಾಡಿಕ್ ಟೇಬಲ್ ನ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ಪಿರಿಯಾಡಿಕ್ ಟೇಬಲ್ ಅಲ್ಲಿ ಏನ್ ಸ್ಪೆಷಾಲಿಟಿ ಇದೆ, ಹೇಗೆ ಅದನ್ನ ಫ್ರೇಮ್ ಮಾಡಿದ್ದಾರೆ, ಎಲ್ಲದ್ರ ಬಗ್ಗೆ including the history of periodic table you will study in this chapter called classification of elements and periodicity in properties. Second chapter, chemical bonding and molecular structure. You know that if a chemical reaction is happening, it's definitely because of making and breaking of bonds. So bond ಮತ್ತೆ ಕೆಮಿಸ್ಟ್ರಿ ಈ ಎರಡು ವರ್ಡ್ ಅನ್ನ ಡೆಫಿನೆಟ್ ಆಗಿ ನೀವು 100 ಸಲ ಅಲ್ಲ 1000 ಸಲ ಕೇಳ್ಬಿಟ್ಟಿರ್ತೀರಾ ನಿಮ್ ಟೀಚರ್ ಹೇಳೋದು. ಸೊ ಹಾಗಾಗಿ ಸಮಥಿಂಗ್ ರಿಲೇಟೆಡ್ ಟು ದಿ ಕೆಮಿಕಲ್ ಬಾಂಡ್ಸ್ ದಟ್ ಆರ್ ಫಾರ್ಮ್ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್ ಅಂಡ್ ದಿ ಮಾಲಿಕ್ಯುಲರ್ ಲೆವೆಲ್ ಸ್ಟ್ರಕ್ಚರ್, ಹೇಗೆ ಸ್ಟ್ರಕ್ಚರ್ ಅನ್ನ ಫ್ರೇಮ್ ಮಾಡ್ಬೋದು, ಸ್ಟ್ರಕ್ಚರ್ಸ್ ಹೇಗೆ ಪ್ರೆಡಿಕ್ಟ್ ಮಾಡ್ಬೋದು ಮಾಲಿಕ್ಯೂಲ್ಸ್, ಇದೆಲ್ಲದನ್ನ ನೀವು ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಅಲ್ಲಿ ಓದ್ತಾ ಹೋಗ್ತೀರಾ. ದೆನ್ ದ ನೆಕ್ಸ್ಟ್ ಚಾಪ್ಟರ್ ಇಸ್ ರೆಡಾಕ್ಸ್ ರಿಯಾಕ್ಷನ್. ರೆಡಾಕ್ಸ್ ಹೆಸರಲ್ಲೇ ಇರೋ ಹಾಗೆ this is nothing but this is something related to reduction and oxidation. ಓಕೆ, ಸೊ ರಿಡಕ್ಷನ್ ಅಂಡ್ ಆಕ್ಸಿಡೇಷನ್ ಎರಡೂ ಸೈಮಲ್ಟೇನಿಯಸ್ ಆಗಿ ನಡೆದಾಗ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ರೆಡಾಕ್ಸ್ ರಿಯಾಕ್ಷನ್ಸ್ ಅಕ್ಕರ್. ಸೊ ಅಗೇನ್ ಇದ್ರ ಬಗ್ಗೆ ಇದು ಸ್ವಲ್ಪ ನಿಮ್ಗೆ ಹೊಸ ಬ್ರಾಂಚ್, ಡೆಫಿನೆಟ್ಲಿ ಇಟ್ಸ್ ಅ ನ್ಯೂ ಟಾಪಿಕ್. ಡೋಂಟ್ ವರಿ, ಫ್ರಮ್ ದಿ ಬಿಗಿನಿಂಗ್ ಸ್ಟೆಪ್ ಬೈ ಸ್ಟೆಪ್ ನಾವು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀವಿ. ಅದಕ್ಕೆ ನೀವೇನ್ ಮಾಡ್ಬೇಕು, ಟೀಚರ್ ಆಪ್ ಅನ್ನ ಇವತ್ತೇ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಕೂಡ ಇವತ್ತೇ ಸಬ್ಸ್ಕ್ರೈಬ್ ಆಗಿ. ಯಾಕೆ? ಯು ಶುಡ್ ನಾಟ್ ಬಿ ಮಿಸ್ಸಿಂಗ್ ಆನ್ ಆಲ್ ದೀಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ದಟ್ ವಿ ಡಿಸ್ಕಸ್ ಎವ್ರಿ ಡೇ ಅಲ್ವಾ. So these are the important inorganic chemistry related chapters. The next and the last branch of chemistry that you have in your PU level is organic chemistry. So organic chemistry nalli ಏನು ಓದ್ತೀರಾ? The compounds in solid, liquid or gaseous states which contain carbon. So ಎಲ್ಲ ಕಾರ್ಬನ್ ಮತ್ತೆ ಅದರ ಕಂಪೌಂಡ್ಸ್, ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ ಆರ್ ಕಂಪ್ಲೀಟ್ಲಿ ಡೆಲ್ಟ್ ಅಂಡರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ.
ಬರೀ ಒಂದೇ ಎಲಿಮೆಂಟ್ ಅಲ್ವಾ ಕಾರ್ಬನ್, ಅದಕ್ಕೊಂದು ಸಪ್ರೇಟ್ ಬ್ರಾಂಚ್ ಅಂತ ನೀವು ಅನ್ಕೊಂಡ್ರೆ ಯು ಆರ್ ರಾಂಗ್. ಯು ವಿಲ್ ಗೆಟ್ ಟು ನೋ ದಿ ಇಂಪಾರ್ಟೆನ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಸ್ ಅಂಡ್ ವೆನ್ ಯು ಸ್ಟಾರ್ಟ್ ಸ್ಟಡಿಂಗ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವಿಚ್ ಇಸ್ ಅಗೇನ್ ಅ ಹ್ಯೂಜ್ ಬ್ರಾಂಚ್. ಸೊ ಫಸ್ಟ್ PUC ನಲ್ಲಿ ತುಂಬಾ ಟಾಪಿಕ್ಸ್ ಇಲ್ಲ ನಿಮಗೆ, ಯು ಜಸ್ಟ್ ಹ್ಯಾವ್ 2 ಚಾಪ್ಟರ್ಸ್ ಅಂಡರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಿಕಾಸ್ ಸೆಕೆಂಡ್ ಇಯರ್ ಅಲ್ಲಿ ಸೆಕೆಂಡ್ PUC ನಲ್ಲಿ ಮೆಜಾರಿಟಿ ಆಫ್ ಯುವರ್ ಚಾಪ್ಟರ್ಸ್ ಆರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬೇಸ್ಡ್ ಚಾಪ್ಟರ್ಸ್. ಸೊ ಹಾಗಾಗಿ ಫಸ್ಟ್ PU ನಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬೇಸಿಕ್ಸ್ ನ ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಸೊ ದ ಫಸ್ಟ್ ಒನ್ ಯಾವ ಚಾಪ್ಟರ್ ಇದೆ ಅಂಡರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ? ಇಟ್ ಇಸ್ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಇಡೀ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬೇಸಿಕ್ ಫೌಂಡೇಶನ್ ನಿಮಗೆ ಗಟ್ಟಿಯಾಗಿದ್ರೆ ಬಿಲ್ಡಿಂಗ್ ಚೆನ್ನಾಗಿ ನಿಲ್ಲುತ್ತೆ ಅಲ್ವಾ? ಸೊ ಹಾಗಾಗಿ ಇಡೀ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಟೆಕ್ನಿಕ್ಸ್ ಮತ್ತೆ ಬೇಸಿಕ್ ಟಾಪಿಕ್ಸ್ ಅನ್ನ ನೀವು ತಿಳ್ಕೋಬೇಕು, ಚೆನ್ನಾಗಿ ಬೇಸಿಕ್ಸ್ ಅರ್ಥ ಮಾಡ್ಕೋಬೇಕು ಅಂತ ಈ ಫಸ್ಟ್ ಚಾಪ್ಟರ್ ನ ಇಟ್ಟಿದ್ದಾರೆ. ಯು ವಿಲ್ ಸ್ಟಡಿ ಅ ಲಾಟ್ ಆಫ್ ಟಾಪಿಕ್ಸ್ ಇನ್ ದಿಸ್ ಚಾಪ್ಟರ್ related to the techniques and the basics of organic chemistry. Second chapter which is again important, hydrocarbons ಬಗ್ಗೆ ನಿಮಗೆ ಸ್ವಲ್ಪ ಐಡಿಯಾ ಖಂಡಿತವಾಗ್ಲೂ ಇದೆ, you would have studied in 10th standard, right? ಸೊ ಅದೇ ರೀತಿನಲ್ಲಿ ಹೈಡ್ರೋಕಾರ್ಬನ್ಸ್ ಅಥವಾ ಕಾರ್ಬನ್ ಅಂಡ್ ಇಟ್ ಕಂಪೌಂಡ್ಸ್ ನ ಬಗ್ಗೆ, ಅದರ ಕ್ಲಾಸಿಫಿಕೇಶನ್, ಸಬ್ ಕ್ಲಾಸಿಫಿಕೇಶನ್ಸ್ ಬಗ್ಗೆ ಹೈಡ್ರೋಕಾರ್ಬನ್ಸ್ ಚಾಪ್ಟರ್ ಅಲ್ಲಿ ನೀವು ಓದ್ತಾ ಹೋಗ್ತೀರಾ. ಸೊ ದೀಸ್ ಆರ್ ದಿ important branches of chemistry that you will be studying in your PU level. So major ಆಗಿ ನಾನು ಆಗ್ಲೇ ಹೇಳಿದ ಹಾಗೆ ನಿಮ್ಮ ಕಂಪ್ಲೀಟ್ ಕೆಮಿಸ್ಟ್ರಿ ಸಿಲೆಬಸ್ ಅನ್ನ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಅಂಡ್ ಫಿಸಿಕಲ್ ಕೆಮಿಸ್ಟ್ರಿ ಅಂತ ಡಿವೈಡ್ ಮಾಡಿದ್ದಾರೆ. ಅಂಡ್ ದೀಸ್ ಆರ್ ಆಲ್ ದಿ ಚಾಪ್ಟರ್ಸ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದ ಹಾಗೆ ಒಟ್ಟು 9 ಚಾಪ್ಟರ್ ಅನ್ನ ನೀವು ಫಸ್ಟ್ PU ನಲ್ಲಿ ಓದ್ತೀರಾ. ಸ್ಟೆಪ್ ಬೈ ಸ್ಟೆಪ್, ಅರ್ಜೆಂಟ್ ಮಾಡೋದು ಬೇಡ, ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಚಾಪ್ಟರ್ ನ ಬಗ್ಗೆ ಕಂಪ್ಲೀಟ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ ಇನ್ ಆರ್ ಅಪ್ಕಮಿಂಗ್ ಲೈವ್ ಸೆಷನ್ಸ್. ಅಂಡ್ ಲೈಕ್ ಐ ಟೋಲ್ಡ್ ಯು, ಐ ವಿಲ್ ಆಲ್ಸೋ ಶೇರ್ ದಿ ಡಿಲೀಟೆಡ್ ಪೋರ್ಷನ್ಸ್. ನಾನು ನಿಮಗೆ ಇನ್ನೊಂದು ಲೈವ್ ಸೆಷನ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಇಲ್ಲಿ ಕೆಮಿಸ್ಟ್ರಿ ಮಾತ್ರ ಅಲ್ಲ, ಅಷ್ಟು ಸಬ್ಜೆಕ್ಟ್ ಅಲ್ಲಿ ಯಾವೆಲ್ಲ ಪೋರ್ಷನ್ಸ್ ಡಿಲೀಟ್ ಆಗಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಸೊ ಜಸ್ಟ್ ಮೇಕ್ ಶೋರ್ ದಟ್ ಯು ಸ್ಟೇ ಕನೆಕ್ಟೆಡ್ ವಿತ್ ಅಸ್. ಜಸ್ಟ್ ಮೇಕ್ ಶೋರ್ ದಟ್ ಯು ಡೌನ್ಲೋಡ್ ದಿ ಟೀಚರ್ ಆಪ್ right away after this particular session and make sure that you subscribe to our YouTube channel as well. So thank you so much for listening to me throughout the live session. We shall meet in our next live session.